ಲೈವ್ ನಾಳೆ ಐ ಎಕ್ಸಾಮ್ ಇದೆ, ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರು. ಹೋಗಪ್ಪ, ತಲೆ ಕೆಡ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ. ಲರ್ನಿಂಗ್ನ ಯಾವಾಗ ನಾನು ಫಾರಿನ್ ಸಬ್ಜೆಕ್ಟ್ಗಳು ಓದ್ತಿರ್ತೀನಿ, ಆನ್ಲೈನ್ ಬರ್ತೀನಿ ಅವಾಗ, ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಅದನ್ನು ಓದ್ಬಿಟ್ಟು ಕಲ್ತ್ಕೊಂಡು ಹೋಗ್ತೀನಿ, ಆಯಿತಾ. ನಾನು ದಿಸ್ ಇಸ್ ವಾಟ್ ಐ ಯೂಸ್ ಟು ಡೂ ರೆಗ್ಯುಲರ್ಲಿ, ಆ್ಯಂಡ್ ಅದನ್ನೇ ಈಗಲೂ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಲೈವ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಫಸ್ಟು ಇದನ್ನು ಮುಗಿಸ್ತೆ ನಾನು. ಫಸ್ಟ್ ಒನ್ನ ಮುಗಿಸಾಯಿತು ಅಂತಂದರೆ ಫಸ್ಟ್ ಮಾಡ್ಯೂಲ್ನ. ಈಗ ಸೆಕೆಂಡ್ ಮಾಡ್ಯೂಲ್ಗೆ ಹೋಗೋಣ. ಸೆಕೆಂಡ್ ಮಾಡ್ಯೂಲಲ್ಲಿ ಸ್ಟಾರ್ಟ್ ಮಾಡೋದು ನೀವು ಸೆನ್ಸಸ್ ಮತ್ತು ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡ್ತೀರಾ, ಆಯಿತಾ. ಸೆನ್ಸಸ್ ಅಂದ್ರೇನು, ಆ್ಯಕ್ಟಿವಿಟೀಸ್ ಅಂದ್ರೇನು, ಅದ್ರದ್ದು ಕೆಟಗರೀಸ್ ಏನು ಇರ್ತವೆ, ಸೆನ್ಸಸ್ಗಳ ಕೆಟಗರಿ, ಆ್ಯಕ್ಟಿವಿಟೀಸ್ ಕೆಟಗರಿ ಏನೇನು ಇರ್ತವೆ, ಮತ್ತು ಅಡ್ವಾಂಟೇಜ್ ಏನು ಸೆನ್ಸರ್ಸ್ದು, ಡಿಸ್ಅಡ್ವಾಂಟೇಜಸ್ ಏನು, ಮತ್ತು ಆ್ಯಕ್ಟಿವಿಟೀಸ್ ಅದು ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಮತ್ತು ಟೈಪ್ ಆಫ್ ಸೆನ್ಸರ್ಸು, ಇದ್ರ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಸಿಂಪಲ್ ಆಗಿರುತ್ತೆ ಕ್ವೆಶನ್, ಆ್ಯಂಡ್ ಈಸಿಯಾಗಿರುತ್ತೆ, ಅಟೆಂಡ್ ಮಾಡ್ಬೋದು ಆರಾಮಾಗಿ. 20 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ ಎಂಟೈರ್ ಕ್ವೆಶನ್ ನಿಮ್ಗೆ ಕೇಳಿದ್ರೆ ಅಕಸ್ಮಾತ್, ಆಯಿತಾ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್. ಡಿಸ್ಕಸ್ ದ ಡಿಫ್ರೆಂಟ್ categories and types of sensors and actuators with examples ಅಂತ ಕೇಳಿದ್ದಾರೆ. ಸೊ ಓಕೆ, ಏನು ಮಾಡೋದು, ಸಿಂಪಲ್. ಸೆನ್ಸರ್ಸ್ ಅಂದರೆ ಏನು? ಸೆನ್ಸರ್ಸ್ ಅಂದರೆ ಏನಿಲ್ಲ ಕಂಟ್ರೋ, ಇಟ್ ಆ್ಯಕ್ಚುಲಿ ಮೆಷರ್ ಸಮ್ ಫಿಸಿಕಲ್ ಕ್ವಾಂಟಿಟಿ. ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಷರ್ ಮಾಡಿಬಿಟ್ಟು ಏನು ಮಾಡುತ್ತೆ ಅಂದರೆ ಅದನ್ನು ಡಿಜಿಟಲ್ ಫಾರ್ಮ್ಯಾಟಾಗಿ ರೆಪ್ರೆಸೆಂಟ್ ಮಾಡುತ್ತೆ. ಆ ಒಂದು ಡಿವೈಸ್ನ ನಾವು ಸೆನ್ಸರ್ಸ್ ಅಂತ ಕರಿತೀವಿ. ಸೆನ್ಸರ್ ಇಸ್ ಅ ಮೆಷರ್ಮೆಂಟ್ ಟೂಲ್ ವಿಚ್ ಮೆಷರ್ ದ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಕನ್ವರ್ಟ್ ದಟ್ ಮೆಷರ್ಮೆಂಟ್ ರೀಡಿಂಗ್ ಇನ್ ಟು ಅ ಡಿಜಿಟಲ್ ರೆಪ್ರೆಸೆಂಟೇಷನ್, ಆ್ಯಂಡ್ ದಟ್ ಇಸ್ ಕಾಲ್ಡ್ ಆಸ್ ಸೆನ್ಸರ್, ಆಯಿತಾ. ಸೆನ್ಸಿಟಿ ಕ್ಯಾಟಗರಿಗೆ ಬರೋದಾದ್ರೆ ಬೇಸಿಕಲಿ ನೀವು ಸುಮಾರು ಕೆಟಗರಿ ನೋಡ್ತೀರಾ ಇಲ್ಲಿ. ಬಟ್ ಅದು ಮೇನ್ ಕೆಟಗರೀಸ್ ಅಂದರೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಸೆನ್ಸರ್ಸು, ಅದಾದಮೇಲೆ ಏನಪ್ಪ ಇನ್ವೇಸಿವ್ ಮತ್ತು ನಾನ್ ಇನ್ವೇಸಿವ್ ಸೆನ್ಸರ್ಸು, ಅದಾದಮೇಲೆ ಕಾಂಟ್ಯಾಕ್ಟ್ ಮತ್ತು ನೋ ಕಾಂಟ್ಯಾಕ್ಟ್ ಸೆನ್ಸರ್ಸು, ಆಮೇಲೆ ಅಬ್ಸಲ್ಯೂಟ್ ರಿಲೇಟಿವ್, ಆಮೇಲೆ ಏರಿಯಾ ಆಫ್ ಅಪ್ಲಿಕೇಶನ್ಸ್ ಮೇಲೆ, ಮತ್ತು ಹೌ ಸೆನ್ಸರ್ಸ್ ಮೆಷರ್ಸ್ ಆ್ಯಂಡ್ ವಾಟ್ ಸೆನ್ಸರ್ಸ್ ಮೆಷರ್ಸ್, ಆಯಿತಾ. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಅಂತಂದರೆ ನೋಡಿ, ಯಾವ ಸೆನ್ಸರ್ಗಳು ನಿಮಗೆ ಈ ಎನರ್ಜಿಯನ್ನು ಔಟ್ಪುಟ್ ಮಾಡ್ತಾವಲ್ಲ, ಎನರ್ಜಿ ಔಟ್ಪುಟ್ ಮಾಡ್ತವೆ, ದಟ್ ಈಕ್ವಲಿ ರಿಕ್ವೈರ್ ಅನ್ ಎಕ್ಸ್ಟರ್ನಲ್ ಪವರ್ ಸೋರ್ಸ್ ನಿಮಗೆ ಆ್ಯಕ್ಟಿವ್ ಸೆನ್ಸಸ್ ಅಂತ ಕರಿತಾ ಹೋಗ್ತಾರೆ. ಸೆನ್ಸರ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ ಬೇಸ್ಡ್ ಆನ್ ವೆದರ್ ದೇ ಪ್ರೊಡ್ಯೂಸ್ ಅನ್ ಎನರ್ಜಿ ಔಟ್ಪುಟ್ ಆ್ಯಂಡ್ ಟಿಪಿಕಲಿ ರಿಕ್ವೈರ್ ಅನ್ ಎಕ್ಸ್ಟರ್ನಲ್ ಪವರ್ ಸೋರ್ಸ್. ಅದಕ್ಕೆ ಎಕ್ಸ್ಟರ್ನಲ್ ಪವರ್ ಸೋರ್ಸ್ ಬೇಕು ಮತ್ತು ಎನರ್ಜಿನ ಅದು ಔಟ್ಪುಟ್ ಮಾಡುತ್ತೆ ಅಂತವನ್ನು ನಾವು ಆ್ಯಕ್ಟಿವ್ ಸೆನ್ಸಸ್ ಅಂತ ಕರಿತೀವಿ. ಅದು ಬಿಟ್ಟರೆ ವೆದರ್ ದೇ ಸಿಂಪ್ಲಿ ರಿಸೀವ್ ಎನರ್ಜಿ ಆರ್ ಟಿಪಿಕಲಿ ರಿಕ್ವೈರ್ ನೋ ಎಕ್ಸ್ಟರ್ನಲ್ ಪವರ್. ಯಾವುದೇ ರೀತಿ ಎಕ್ಸ್ಟರ್ನಲ್ ಪವರ್ ಬೇಡ, ಅದೇ ಎನರ್ಜಿನ ರಿಸೀವ್ ಮಾಡ್ಕೋತವೆ ಅಂತಂದರೆ ಅಂಥವನ್ನು ನಾವು ಪ್ಯಾಸಿವ್ ಸೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು ಇನ್ವೇಸಿವ್ ಅಂತ ಬರೋದಾರೆ. ಇನ್ವೇಸಿವ್ ಬೇಸಿಕಲಿ ಸೆನ್ಸರ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ ಬೇಸ್ಡ್ ಆನ್ ವೆದರ್ ಸೆನ್ಸರ್ ಇಸ್ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್ ಇಟ್ ಈಸ್ ಮೆಷರಿಂಗ್. ಯಾವ ಎನ್ವಿರಾನ್ಮೆಂಟ್ ಮೆಷರ್ ಮಾಡ್ತಿದ್ದೀವಿ ಆ ಒಂದು ಎನ್ವಿರಾನ್ಮೆಂಟ್ನ ಪಾರ್ಟ್ ಆಗಿದ್ದರೆ ಅದನ್ನು ನಾವು ಇನ್ವೇಸಿವ್ ಸೆನ್ಸರ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಎಕ್ಸ್ಟರ್ನಲ್ ಟು ಇಟ್ ಆದರೆ ನಾವು ಅದನ್ನು ನಾನ್ ಇನ್ವೇಸಿವ್ ಸೆನ್ಸರ್ ಅಂತ ಕರಿತಾ ಹೋಗ್ತೀವಿ, ಆಯಿತಾ. ನೆಕ್ಸ್ಟ್ ಬರೋದಾದರೆ ಕನೆಕ್ಟ್ ಮತ್ತು ನೋ ಕಾಂಟ್ಯಾಕ್ಟ್ ಮತ್ತು ನೋ ಕಾಂಟ್ಯಾಕ್ಟ್. ನೋಡಿ ಯಾವುದು ನಿಮಗೆ ಹೆಸರೇ ಬಂದುಬಿಡುತ್ತೆ ಅಂತ. ಕಾಂಟ್ಯಾಕ್ಟು ಮತ್ತು ನೋ ಕಾಂಟ್ಯಾಕ್ಟ್ ಇದೆ. ಸೆನ್ಸರ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಬೇಸ್ಡ್ ಆನ್ ವೆದರ್ ದೇ ರಿಕ್ವೈರ್ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ವಾಟ್ ಆರ್ ಮೆಷರಿಂಗ್. ನೋಡಿ ಯಾವುದ್ರ ಜೊತೆ ಮೆಷರ್ ಮಾಡ್ತಿದಾರಲ್ವಾ ಅದು ಫಿಸಿಕಲ್ ಕಾಂಟ್ಯಾಕ್ಟ್ ಬೇಕು ಅಂತಂದರೆ ಅದನ್ನು ಕಾಂಟ್ಯಾಕ್ಟ್ ಸೆನ್ಸರ್ ಅಂತ ಕರೀತಾರೆ. ಇಲ್ಲ ಬೇಡ ಅಂತಂದರೆ ನೋ ಕಾಂಟ್ಯಾಕ್ಟ್ ಸೆನ್ಸರ್ ಅಂತ ಕರೀತಾರೆ. ಸಿಂಪಲ್ ಅಷ್ಟೇ, ಆಯಿತಾ. ಆ ನೇಮ್ಗಳಲ್ಲೇ ಇದೆ, ಡೆಫಿನೇಷನ್ಗಳೆಲ್ಲ. ಅದಾದಮೇಲೆ ಅಬ್ಸಲ್ಯೂಟ್ ಮತ್ತು ರಿಲೇಟಿವ್, ಆಯಿತಾ. ಈ ಅಬ್ಸಲ್ಯೂಟ್ ಅಂತ ಏನು ಅಂತಂದರೆ ನೋಡಿ, sensors that can be categorized based on whether they are absolute scale or based on different with fixed or variable reference value. ಯಾವುದು ಅಬ್ಸಲ್ಯೂಟ್ ಆಗಿರುತ್ತೆ ಅದನ್ನು ಅಬ್ಸಲ್ಯೂಟ್ ಸ್ಕೇಲ್ ಅದನ್ನು ಮೆಷರ್ ಮಾಡ್ತಾರೆ. ಅದು ಬಿಟ್ಟರೆ ರಿಲೇಟಿವ್ ಸ್ಕೇಲ್ ಅದನ್ನು ಮೆಷರ್ ಮಾಡ್ತಾರೆ. ರಿಲೇಟಿವ್ ಸ್ಕೇಲ್ ಮೆಷರ್ ಮಾಡೋದಾದರೆ ಬೇಸಿಕ್ಲಿ ಅದು ರಿಲೇಟಿವ್, ಇಲ್ಲ ಅಂತಂದರೆ ಅಬ್ಸಲ್ಯೂಟ್ ಆಗಿರುತ್ತೆ. ಏರಿಯಾ ಆಫ್ ಅಪ್ಲಿಕೇಶನ್ ನೋಡಿ, ಸೆನ್ಸಸ್ ಕ್ಯಾನ್ ಬಿ ಕ್ಯಾಟಗರೈಸ್ ಬೇಸ್ಡ್ ಆನ್ ದ ಸ್ಪೆಸಿಫಿಕ್ ಇಂಡಸ್ಟ್ರಿ ಆರ್ ವರ್ಟಿಕಲ್ ವೇರ್ ದೇ ಆರ್ ಬೀಂಗ್ ಯೂಸ್ಡ್. ನೋಡಿ ಡಿಫ್ರೆಂಟ್ ಸೆಕ್ಟರ್ಗಳು ಡಿಫ್ರೆಂಟ್ ಸೆನ್ಸರ್ಸ್ ಇದ್ದಾವೆ, ಆಯಿತಾ. ಅದನ್ನು ಈವನ್ ಏರಿಯಾ ಆಫ್ ಅಪ್ಲಿಕೇಶನ್ ಮೇಲೂ ಸಹ ನಾವು ಅದನ್ನು ವಿಂಗಡಿಸ್ಬೋದಾಗಿರುತ್ತೆ, ಅಥವಾ ಅದು ಟೈಪನ್ನು ನಾವು ಮೆಷರ್ ಮಾಡ್ಬೋದಾಗಿರುತ್ತೆ. ಅದು ಬಿಟ್ಟರೆ ಹೌ ಸೆನ್ಸಸ್ ಮೆಷರ್. Sensors can be categorized based on the physical mechanism used to measure sensory input. Like sensorsಗಳು ಬೇಸಿಕಲಿ ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ ಯೂಸ್ ಟು ಮೆಷರ್ ದ ಫಿಸಿಕಲ್ ಮೆಕ್ಯಾನಿಸಮ್ಸ್ ಯೂಸ್ ಟು ಮೆಷರ್ ಸೆನ್ಸರಿ ಇನ್ಪುಟ್. ಆ್ಯಂಡ್ ದೆನ್ ಏನಾಗುತ್ತಪ್ಪ ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಥರ್ಮೋ ಎಲೆಕ್ಟ್ರಿಕ್ಕು ಮತ್ತು ಎಲೆಕ್ಟ್ರೋಕೆಮಿಕಲ್ಲು ಮತ್ತು ಪಿಸೋರೆಸಿಟಿವು ಮತ್ತು ಆಪ್ಟಿಕ್ಕು ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಫೀಲ್ಡ್ ಮೆಕ್ಯಾನಿಕ್ಕು ಮತ್ತು ಈ ಫೋಟೋಸ್ಟಿಕ್ಕು ಇವೆಲ್ಲ ಬೇಸಿಕ್ಲಿ ಸೆನ್ಸರ್ಸ್ಗಳೇನು ಮೆಷರ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಮತ್ತು ಏನು ಸೆನ್ಸರ್ ಮೆಷರ್ ಮಾಡುತ್ತೆ ಅಂತ, ಸೆನ್ಸರ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ ಬೇಸ್ಡ್ ಆನ್ ದೇರ್ ಅಪ್ಲಿಕೇಶನ್ಸ್ ಆರ್ ವಾಟ್ ಫಿಸಿಕಲ್ ವೇರಿಯೇಬಲ್ಸ್ ದೇ ಮೆಷರ್. ಯಾವ ಫಿಸಿಕಲ್ ವೇರಿಯೇಬಲ್ಸ್ ಅದು ಮೆಷರ್ ಮಾಡ್ತೀವಿ ಅದ್ರ ಮೇಲೆ ಸಹ ಸೆನ್ಸರ್ನ ಅವರು ಚೇಂಜ್ ಮಾಡ್ಕೊಂಡು ಅಂದರೆ ನೀವು ಮಾಡಿರ್ತಾರೆ.
ನೆಕ್ಸ್ಟ್ ನೋಡಿ, ಒಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ಒಂದು ಫೋನ್ ಇರುತ್ತೆ. ಒಂದು ಫೋನಲ್ಲಿ ನೀವು ಏನೇನು ನೋಡ್ತೀರಿ ಎಲ್ಲ ಸೆನ್ಸರ್ಸ್ನೇ. ಲೈಕ್ ಡಿಸ್ಪ್ಲೇ ಅದು ಸೆನ್ಸರ್, ಬಿಕಾಸ್ ಟಚ್ ವರ್ಕ್ ಆಗುತ್ತೆ. ಅದಾದಮೇಲೆ ನೀವು ಕ್ಯಾಮ್ರಾ ನೋಡ್ತೀರ, ಅದು ಸೆನ್ಸರ್. ಪೀಡೋಮೀಟರ್ ನೋಡ್ತಾ ಇರೋ ಸೆನ್ಸರ್. ಪೀಡೋಮೀಟರ್ ಅಂತಂದರೆ ನೀವು ಮೊಬೈಲಲ್ಲಿ ನೀವು ಒಂದು ವಾಚ್, ಸ್ಮಾರ್ಟ್ ವಾಚ್ ಆಗಿರುತ್ತೆ ಗೊತ್ತಾ, ಅದರಲ್ಲಿ ನೀವು ಎಷ್ಟು ನಂಬರ್ ಆಫ್ ಸ್ಟೆಪ್ಸನ್ನು ಇಟ್ಟಿದ್ದೀರಾ ಅಂತ ಇಂಡಿಕೇಟ್ ಮಾಡ್ತಾರೆ. ದಟ್ ಇಸ್ ಪೀಡೋಮೀಟರ್. ಅದು ಸಹ ಒಂದು ಸೆನ್ಸರೇನೆ, ಆಯಿತಾ. ಆಮೇಲೆ ಲೈಟ್ ಸೆನ್ಸರ್, ಬಯೋಮೆಟ್ರಿಕ್ ಇರುತ್ತೆ, ಪ್ರೆಷರ್ ಸೆನ್ಸರ್ ಇರುತ್ತೆ, ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ, ಮೈಕ್ರೋಫೋನ್ ಇರುತ್ತೆ. ಅಯ್ಯೋ ಏನಿಲ್ಲ ಅಂತ ಹೇಳಿ ಏನೇನು ನೋಡ್ತಾರೆ ನೀವು ಎಲ್ಲ ಸೆನ್ಸರ್ಸ್ ಆಯಿತಾ. ಇದೆಲ್ಲ ಸೆನ್ಸರ್ಸ್ ಅದು ಟೈಪ್ಸ್ ಆಫ್ ಸೆನ್ಸರ್ಸ್ ಅಂತ ನಾನು ಮಾತಾಡಿದ್ದು. ಇವಾಗ ಸೆನ್ಸರ್ ಟೈಪ್ಸ್ ನೋಡೋಣ. ಏನು ಗುರು ಟೈಪ್ಸ್ ಆಫ್ ಸೆನ್ಸರ್ಸ್ ಏನು, ಸೆನ್ಸರ್ ಟೈಪ್ಸ್ ಅಂದ್ರೇನು? ಎರಡು ಡಿಫ್ರೆಂಟೇ, ಬಟ್ ದೆನ್ ಅಕಾರ್ಡಿಂಗ್ಲಿ ನೀವು ಅರ್ಥ ಬರಬೇಕಾಗಿರುತ್ತೆ. ಟೈಪ್ಸ್ ಆಫ್ ಸೆನ್ಸರ್ಸ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ಆಕ್ಟಿವ್, ಪ್ಯಾಸಿವ್, ಕಾಂಟ್ಯಾಕ್ಟ್, ನಾಟ್ ಕಾಂಟ್ಯಾಕ್ಟ್. ಆಮೇಲೆ ದಿಸ್ ಒನ್, ವಾಟ್ ಇಸ್ ದಟ್? Invasive and non-invasive, absolute and relative, area of application, and then how sensors are used, and then what sensors measures, ಇವೆಲ್ಲ ನೀವು ಬರಬೇಕಾಗಿರುತ್ತೆ ಆಯಿತಾ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಸೆನ್ಸರ್ಸ್. ಅಥವಾ ಸೆನ್ಸರ್ ಟೈಪ್ಸ್ಗೆ ಬರೆದಾರೆ. ದೇರ್ ಆರ್ ಆ್ಯಕ್ಚುಲಿ ಸೊ ಮೆನಿ ಟೈಪ್ಸ್ ಆಫ್ ಸೆನ್ಸರ್ ಟೈಪ್ಸ್. ಅದರ ನೀವು ಜನರಲ್ಲ ಬರಿಬೋದಾಗಿರುತ್ತೆ. ಲೆಟ್ಸ್ ಸೇ ಪೊಸಿಷನ್ ಬೇಕಾದ್ರೂ ಮೆಜರ್ ಮಾಡೋದಾಗಿರುತ್ತೆ ನೀವು. ಆಕ್ಯುಪೇಷನ್, ವೆಲಾಸಿಟಿ, ಆಕ್ಸಲರೇಷನ್, ಫೋರ್ಸ್, ಪ್ರೆಷರ್, ಫ್ಲೋ, ಮತ್ತು ಅಕ್ಯುಸಿಟಿ, ಹ್ಯೂಮಿಡಿಟಿ, ಲೈಟ್, ರೇಡಿಯೇಷನ್, ಟೆಂಪರೇಚರ್, ಆ್ಯಂಡ್ ಕೆಮಿಕಲ್ ಮತ್ತು ಬಯೋಸೆನ್ಸರ್ಸ್, ಇವೆಲ್ಲನೂ ಸಹ ನೀವು ಆರಾಮಾಗಿ ಸೆನ್ಸರ್ಸಿಂದ ಮೆಜರ್ ಮಾಡಬಹುದಾಗಿರುತ್ತೆ. ಓಕೆ, ಸೊ ಇನ್ನೊಂದ್ಸರಿ ನೋಡ್ಕೊಂಬರೋಣ. ಫೋರ್ಸ್ ಅಂತಂದರೆ ಲೆಟ್ಸೆ ಇವಾಗ ನೀವು ಯಾವುದೊಂದು ಮಟೀರಿಯಲ್ನ ಜೋರಾಗಿ ಹೊಡಿತಿದ್ದೀರಾ ಆಯಿತಾ. ಲೆಟ್ಸೆ ನೀವು ಬಾಕ್ಸಿಂಗ್ ಇದು ನೋಡಿರ್ತಲ್ವಾ, ಲೈಕ್ ಜೋರಾಗಿ ಹೊಡೆದಾಗ ಅದು ಮೆಷರ್ನ ಮೆನ್ಷನ್ ಅಂದರೆ ಫೋರ್ಸ್ನ ಮೆಷರ್ ಮಾಡಿಬಿಟ್ಟು ಎಷ್ಟು ಯೂನಿಟ್ ಅಂತ ತೋರಿಸುತ್ತೆ ನಿಮಗೆ. ಅದು ಫೋರ್ಸ್ ಇದಾಗಿರುತ್ತೆ. ಅದು ಫೋರ್ಸ್ ಗೇಜಿಂದ ಅದನ್ನು ನೀವು ಆರಾಮಾಗಿ ಮೆಜರ್ ಮಾಡೋದಾಗಿರುತ್ತೆ, ಫೋರ್ಸ್ ಗೇಜ್ ವಿಸ್ಕೋಮೀಟರಿಂದ. ಅದಾದಮೇಲೆ ಪ್ರೆಷರ್ ಬರ್ತಾರೆ, ಎಷ್ಟು ಪ್ರೆಷರ್ ಕೊಡ್ತಾ ಇದ್ದೀರಾ ನೀವು. ಲೆಟ್ಸೆ ವೇಯಿಂಗ್ ಸ್ಕೇಲೇ ಇರಲಿ, ವೇಯಿಂಗ್ ಸ್ಕೇಲು ಆಯಿತಾ. ಅದು ಬೇಸಿಕ್ಲಿ ನೀವು ಅದ್ರ ಮೇಲೆ ನಿಂತ್ಕೊಂಡ್ರೆ ಪ್ರೆಷರ್ ಅನಲೈಸ್ ಮಾಡಿ ನೀವು ಎಷ್ಟು ವೆಯ್ಟ್ ಇದೆ ಅಂತ ತೋರಿಸ್ತಾ ಹೋಗುತ್ತೆ ಆಯಿತಾ. ಅಲ್ಲಿ ಬಾರೋಮೀಟರ್ ಕೆಲಸಕ್ಕೆ ಬರುತ್ತೆ. ಆಮೇಲೆ ಬಾರ್ಡನ್ ಗೇಜು, ಮತ್ತು ಅಂದರೆ ಯಾವ ಫ್ಲೋ ಅಲ್ಲಿ ಬೇಸಿಕ್ಲಿ ಮೂವ್ ಆಗ್ತಿದೆ ಅಂತ ಆಯಿತಾ. ಫ್ಲೋ ಸೆನ್ಸರ್ಸ್ ಡಿಟೆಕ್ಟೆಡ್ ದ ರೇಟ್ ಆಫ್ ಫ್ಲೂಯಿಡ್ ಫ್ಲೋ. ಒಂದು ಫ್ಲೂಯಿಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಲೆಟ್ಸೆ ನಾವು ಅಬ್ಸರ್ವ್ ಮಾಡಿರೋ ಹಾಗೆ ಈ ಕಯಾಕಿಂಗ್ ಇದೆಲ್ಲ ಮಾಡ್ತಾರಲ್ವಾ, ಆವಾಗ ವಾಟರ್ ಫ್ಲೋ ಎಲ್ಲ ಇರುತ್ತಲ್ವ, ಆ ವಾಟರ್ ಫ್ಲೋ ಮೆಷರ್ ಮಾಡೋಕ್ಕೆ ಈ ಫ್ಲೋ ಮೆಷರ್ಮೆಂಟ್ ಯೂಸ್ ಮಾಡ್ತಾರೆ ಆಯಿತಾ. ಇದ್ರೆ ನೀವು ಮಾಸ್ ಫ್ಲೋ ಸೆನ್ಸರ್ಸಿಂದ ಬೇಸಿಕ್ಲಿ ನೀವು ಈ ಫ್ಲೋ ಸೆನ್ಸರ್ಸ್ ಮೆಜರ್ ಶುಡ್ ಲೆವೆಲ್ಸ್ ನೋಡಿ. ಈಗ ಸೌಂಡ್ ಇದಾವಲ್ವಾ, ಆ ಸೌಂಡ್ ಲೆವೆಲ್ಸ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಈ ಅಕ್ಯುಸಿಟಿ ಆಯಿತಾ. ಸೊ ಇದನ್ನು ಮೈಕ್ರೋಫೋನ್ಗಳು ಮತ್ತು ಜಿಯೋಫೋನು, ಅದಾದಮೇಲೆ ಹೈಡ್ರೋಫೋನು ಇಲ್ಲೆಲ್ಲ ಯೂಸ್ ಮಾಡ್ತಾರೆ ಆಯಿತಾ. ಹ್ಯೂಮಿಡಿಟಿಗೆ ಬರೋದಾದ್ರೆ ಹ್ಯೂಮಿಡಿಟಿ ಸೆನ್ಸರ್ಸು ಅದೇ ಥರ ಲೈಟಾಗಿ ಬರ್ಕೊಂಡು ಒಂದೊಂದು ಹ್ಯೂಮಿಡಿಟಿ ಸೆನ್ಸರ್ ಅಂದ್ರೇನು, ಲೈಟ್ ಸೆನ್ಸರ್ ಅಂದ್ರೇನು, ಫ್ಲೋರ್ ಸೆನ್ಸರ್ ಅಂದ್ರೇನು, ಪ್ರೆಷರ್ ಸೆನ್ಸರ್ ಅಂದ್ರೇನು, ಈ ಥರ ಎಲ್ಲ ಬರೆದ್ಬಿಟ್ಟು ಅದಾದಮೇಲೆ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟರೆ ದಟ್ಸ್ ಮೋರ್ ದೆನ್ ಎನಫ್ ಫಾರ್ ದಿಸ್ ಕ್ವೆಶ್ಚನ್ ಆ್ಯಂಡ್ ದಟ್ಸ್ ಇಟ್. ಈ ಕ್ವೆಶ್ಚನ್ ಸಂಬಂಧಪಟ್ಟ ಹಾಗೆ ಅದು ಬರೆದಾರೆ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಸೆನ್ಸರ್ ಇಸ್ ರಿಯಲಿ ಇಂಪಾರ್ಟೆಂಟ್. ಅಡ್ವಾಂಟೇಜ್ ಆಫ್ ಸೆನ್ಸರ್ ಬರೆದಾರೆ ನೋಡಿ, ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಇಸ್ ಇಂಪಾರ್ಟೆಂಟ್ ಆಯಿತಾ. ಫಸ್ಟು ರಿಯಲ್ ಟೈಮ್ ಡೇಟಾ ಕಲೆಕ್ಟ್ ಮಾಡ್ಕೊಡ್ತಾ ಇದು. ಆಮೇಲೆ ರಿಮೋಟ್ ಮಾನಿಟರಿಂಗ್ ಮಾಡುತ್ತೆ ಆ್ಯಂಡ್ ಕಂಟ್ರೋಲ್ ಮಾಡುತ್ತೆ. ಮತ್ತು ಇಂಪ್ರೂವ್ಡ್ ಅಕ್ಯೂರಸಿ ಇಂಪ್ರೂವ್ ಆಗಿರುತ್ತೆ. ಮತ್ತು ಆಟೋಮೇಷನ್ ಎನ್ಹ್ಯಾನ್ಸ್ ಆಗಿರುತ್ತೆ. ಅದಾದಮೇಲೆ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್, ನಿಮಗೆ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಮತ್ತು ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಆ್ಯಂಡ್ ದೆನ್ ಇನ್ಕ್ರೀಸ್ ಸೇಫ್ಟಿ ಆ್ಯಂಡ್ ದೆನ್ ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್. ಅದಾದಮೇಲೆ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ಮತ್ತು ಇಂಟಿಗ್ರೇಷನ್ ವಿತ್ ಅದರ್ IoT. ನೋಡಿ ಇಲ್ಲಿ ಇದನ್ನು ಜನರಲಾಗಿ ತಿಳ್ಕೊಳ್ಳಿ ಆಯಿತಾ, ಡೀಪಾಗಿ ಹೋಗಬೇಡಿ. ಈಗ ಸೆನ್ಸರ್ ಇದೆ, ಸೆನ್ಸರ್ ಏನೇನು ಮಾಡುತ್ತೆ ಕೆಲಸಗಳು ಅಂತ ತಿಳ್ಕೊಳ್ಳಿ. ಆ ಕೆಲಸಗಳು ಏನು ಮಾಡ್ತಾ ಇದೆಲ್ಲ ಅದರ ಅಡ್ವಾಂಟೇಜ್ಗಳಾಯ್ತಾನ, ಅದೆಲ್ಲ ಅದರ ಅಡ್ವಾಂಟೇಜ್ಗಳೇ. ಹೆಂಗೆ ರಿಯಲ್ ಟೈಮ್ ಡೇಟಾ ಕಲೆಕ್ಟ್ ಮಾಡ್ಕೊಡ್ದೆ, ಸೆನ್ಸರ್ ಕೆಲಸ ಏನೋ ಅದೇ ಕೆಲಸ, ಡೇಟಾ ಕಲೆಕ್ಟ್ ಮಾಡೋದು. ಹೆಂಗೆ ಕಲೆಕ್ಟ್ ಮಾಡುತ್ತೆ, ರಿಯಲ್ ಟೈಮಲ್ಲಿ ಕಲೆಕ್ಟ್ ಮಾಡುತ್ತೆ, ಸಿಂಪಲ್ಲು. ಇದನ್ನು ನಾವು ಸೆನ್ಸರ್ ಎಲ್ಲೋ ಇದ್ರೂ ನಾವೆಲ್ಲೋ ಕೂತ್ಕೊಂಡು ಮಾನಿಟರ್ ಮಾಡ್ಬೋದಾಗಿರುತ್ತಾ? ಎಸ್, ಅಫ್ಕೋರ್ಸ್ ಇದು ರಿಮೋಟ್ ಮಾನಿಟರಿಂಗ್ ಆಗಿರುತ್ತೆ. ನೆಕ್ಸ್ಟು ಇಂಪ್ರೂವ್ಡ್ ಅಕ್ಯುರಸಿ, ಸೆನ್ಸರಿಂದ ಬರ್ತಕ್ಕಂಥ ಡೇಟಾಗಳು ಆಲ್ಮೋಸ್ಟ್ ಅಕ್ಯುರೇಟ್ ಆಗಿರ್ತವೆ ಆಯಿತಾ. ಸೊ ಅದಕ್ಕೆ ಇಂಪ್ರೂವ್ಡ್ ಅಕ್ಯುರಸಿ ಮತ್ತು ಪ್ರಿಸಿಷನ್ ಇರುತ್ತೆ. ಮತ್ತು ಎನ್ಹಾನ್ಸ್ಡ್ ಆಟೋಮೇಷನ್, ಅಫ್ಕೋರ್ಸ್ ಸೆನ್ಸರ್ಸ್ಗಳು ನಾವು ಎಲ್ಲ ರಿಮೋಟಿಂದ ಆಪ್ರೇಟ್ ಮಾಡ್ತೀವಿ ಅಂದರೆ ಅಫ್ಕೋರ್ಸ್ ಅದನ್ನು ಆಟೋಮೇಟ್ ಮಾಡಿದ್ದೀವಿ ಅಂತಲೇ ಅರ್ಥ. ಅದ್ರ ಪಾರ್ಟ್ ಇರುತ್ತೆ, ಕೆಲಸನ ಆಟೋಮೆಟಿಕ್ಕಾಗಿ ಮಾಡ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ರಿಮೋಟ್ ಲೊಕೇಶನ್ ಕೂತ್ಕೊಂಡು ಅದನ್ನು ಮಾನಿಟರ್ ಮಾಡ್ತಿರ್ತೀವಿ. ಅಫ್ಕೋರ್ಸ್ ಎನ್ಹಾನ್ಸ್ಡ್ ಆಟೋಮೇಷನ್ ಆ್ಯಂಡ್ ದೆನ್ ಎಫಿಷಿಯನ್ಸಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬರ್ತಾರೆ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಆಯಿತಾ. ಈ ಸೆನ್ಸರ್ಸ್ಗಳು ನಿಮಗೆ ಪದೇ ತಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸೆನ್ಸರ್ನ ಒಂದು ಕಡೆ ಪ್ಲೇಸ್ ಮಾಡಿಬಿಟ್ಟು ಅದು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಅದ್ರ ಮೇಂಟೆನೆನ್ಸ್ ಏನೋ ಬೇಕಾಗಿಲ್ಲ. ಅಂದರೆ ನೀವು ನೋಡ್ಬೋದಾಗಿರುತ್ತೆ ಅಷ್ಟೇ. ಬಟ್ ಅದನ್ನು ನಾವು ಆಟೋಮೇಟ್ ಮಾಡಿಬಿಟ್ರೆ ಲೆಟ್ಸೆ ಸೋಲಾರ್ ಪ್ಯಾನಲ್ ಅದು ಕನೆಕ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ ಅದೇ ಇರುತ್ತೆ, ಮೇಂಟೆನೆನ್ಸ್ ಕಾಸ್ಟ್ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ಸು ಮತ್ತು ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಆಯಿತಾ, ಕೆಪಬಿಲಿಟೀಸ್. ನೋಡಿ ಇವಾಗ ಲೆಟ್ಸೆ ತುಂಬ ಜೋರು ಮಳೆ ಬಂದುಬಿಡ್ತು ಆಯಿತಾ, ನೀವು ಯಾವುದೋ ಒಂದು ಸೆನ್ಸರ್ ಹಾಕಿದ್ರೆ ತುಂಬ ಜೋರು ಮಳೆ ಬಂದುಬಿಡ್ತು, ಅವಾಗ ಗೊತ್ತಾಗುತ್ತೆ ನಮಗೂ ಇಲ್ಲ ಮಳೆ ಬರ್ತಿದೆ. ಸೊ ಇವಾಗ ಸೆನ್ಸರ್ ಕೆಟ್ಟಾಗಿರ್ಬೋದು, ನಾವು ಪ್ರಿಡಿಕ್ಟ್ ಮಾಡಿಬಿಟ್ಟು ಹೋಗಿ ಅದನ್ನು
ಆ್ಯಕ್ಚುಲಿ ಚೇಂಜ್ ಮಾಡ್ಕೊಬೋದಾಗಿರುತ್ತೆ. ಸೊ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಆಗುತ್ತೆ, ಮತ್ತು ಇನ್ಕ್ರೀಸ್ಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ನೋಡಿ ಈ ಸೆನ್ಸರ್ಸಿಂದ ಬರ್ತಕ್ಕಂಥ ಡೇಟಾ ಏನಿರುತ್ತೆ ಇದು ರಾ ಡೇಟಾ ಆಗಿರುತ್ತೆ ಆಯಿತಾ. ಇದಕ್ಕೆ ಅಟ್ಯಾಕ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ದಿಸ್ ಇಸ್ ನಥಿಂಗ್ ಬಟ್ ರಾ ಡೇಟಾ. ಇದ್ರ ಸೆಕ್ಯೂರಿಟಿ ಮತ್ತು ಇದೆಲ್ಲ ತುಂಬ ಸೇಫ್ ಆಗಿರುತ್ತೆ. ಅದಾದಮೇಲೆ ಎನ್ವಿರಾನ್ಮೆಂಟಲ್ ಮಾನಿಟ್ರಿಂಗ್ ಆ್ಯಂಡ್ ಕನ್ಸರ್ವೇಷನ್ಸ್ ಆಯಿತಾ. ಎನ್ವಿರಾನ್ಮೆಂಟಲ್ ಮಾನಿಟ್ರಿಂಗ್ ಬೇಸಿಕಲಿ ನಾವು ಸೆನ್ಸಸ್ ಏನು ಯೂಸ್ ಮಾಡ್ತೀವಿ ಹೇಳಿ, ವೆದರ್ ಫೋರ್ಕಾಸ್ಟಿಂಗು ಅಥವಾ ಈ ರೈನ್ ಪ್ರಿಡಿಕ್ಷನ್ನು, ಜಿಯೋ ಸ್ಯಾಟಲೈಟ್ ಮೂವ್ಮೆಂಟ್ ಇದನ್ನು ಟ್ರ್ಯಾಕ್ ಮಾಡೋದ್ರಿಂದ ಯೂಸ್ ಮಾಡಿರ್ತೀವಿ. ಸೊ ಅಂದರೆ ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ ನಾನು. ಸೊ ಇದೆಲ್ಲ ಎನ್ವಿರಾನ್ಮೆಂಟಲ್ ಮಾನಿಟ್ರಿಂಗ್ ಮತ್ತು ಕನ್ಸರ್ವೇಷನ್ಗೂ ಯೂಸ್ ಮಾಡಿ. ಡಿಸಿಷನ್ ಮೇಕಿಂಗ್ ನೋಡಿ, ಡಿಸಿಷನ್ ಮೇಕಿಂಗ್ ಇನ್ ಸೆನ್ಸರ್ಸ್ ಹ್ಯಾಪನ್ಸ್ ಓನ್ಲಿ ವೆನ್ ದ ಡೇಟಾ ಇಸ್ ಎಂಟರ್ಡ್ ಆಯಿತಾ. ವಾಟ್ ಕೈಂಡ್ ಆಫ್ ಡೇಟಾ ಇಟ್ ಇಸ್ ಗೆಟಿಂಗ್ by using that data, it is actually predicting something ಆಯಿತಾ. ಇದರ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಏನಿರುತ್ತೆ ಇಟ್ಸ್ ಬೇಸಿಕಲಿ ಬೇಸ್ಡ್ ಆನ್ ದ ಡೇಟಾ ಡ್ರಿಮ್ ಟು ಇಟ್ ಆಯಿತಾ. ಅದಕ್ಕೇನು ಡೇಟಾ ಕೊಡ್ತೀರಾ ನೀವು ಅದ್ರ ಮೇಲೆ ಆಗಿರುತ್ತೆ, ಅದೇನು ಡೇಟಾ ಗ್ಯಾದರ್ ಮಾಡೋದು ಅದ್ರ ಮೇಲೆ ಆಗಿರುತ್ತೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಇಸ್ ಇಂಟಿಗ್ರೇಷನ್ ವಿತ್ ಅದರ್ IoT ಡಿವೈಸಸ್ ಆ್ಯಂಡ್ ಸಿಸ್ಟಮ್ಸ್. ಅಫ್ಕೋರ್ಸ್ ಒಂದು ಸೆನ್ಸರ್ ಏನು ಮಾಡುತ್ತೆ ಅಂದರೆ ಬೇರೆ ಬೇರೆ IoT ಡಿವೈಸ್ಗಳ ಜೊತೆ ಕನೆಕ್ಟ್ ಆಗ್ತಾ ಹೋಗುತ್ತೆ, ಇದು ಅಡ್ವಾಂಟೇಜ್ ಆಯಿತು. ಡಿಸ್ಅಡ್ವಾಂಟೇಜಿಗೆ ಬರೋದಾದ್ರೆ ನೋಡಿ, ನಾನು ಸಿಂಪಲಾಗಿ ಹೇಳ್ತೀನಿ, ಇದೆಲ್ಲ ತಲೆ ಇಟ್ಕೊಬೇಡಿ. ಸಿಂಪಲಾಗಿ ನಿಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಫಸ್ಟು ಯಾವುದೇ IoT ಆಗಿರಲಿ ಅದು ಈವನ್ ಚೀಪ್ ಅಂತ ಮೆನ್ಷನ್ ಮಾಡಿದ್ರು ಅದನ್ನು ಎಕ್ಸ್ಪೆನ್ಸಿವ್ ಅಂತ ಬರೀರಿ. ಫಸ್ಟ್ ಫ್ಯಾಕ್ಟರ್ ಇಸ್ ಕಾಸ್ಟ್ ಆಫ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಯಿತಾ. ಯಾವುದೇ ಆಗಲಿ ಸೆನ್ಸರ್ಸ್ಗಳು ಕಡಿಮೆ ಬೆಲೆಗೆ ಸಿಗೋದಿಲ್ಲ, ಸೊ ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್. ಅಫ್ಕೋರ್ಸ್ ಅದನ್ನು ಪಾಯಿಂಟ್ ಮೆನ್ಷನ್ ಮಾಡ್ಬೋದಾಗಿರುತ್ತೆ ನೀವು. ಕಾಸ್ಟ್ ಆಫ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ದೆನ್ ಮೇಂಟೆನೆನ್ಸ್. ಆಮೇಲೆ ಲಿಮಿಟೆಡ್ ಬ್ಯಾಟ್ರಿ ಲೈಫ್. ಲೆಟ್ಸ್ ಅದು DC ಬ್ಯಾಟ್ರಿಯಿಂದ ವರ್ಕ್ ಆಗುತ್ತೆ, AC ಬ್ಯಾಟ್ರಿಯಿಂದ ವರ್ಕ್ ಆಗುತ್ತೆ, ಎರಡೂ ಕಡೆ ಡಿಸ್ಅಡ್ವಾಂಟೇಜ್. DC ಬ್ಯಾಟ್ರಿ ಆದರೆ ಒಂದು ಸರ್ಟನ್ ದಿನ ಆದಮೇಲೆ ಅದು ಪವರ್ ಆಫ್ ಆಗಿಬಿಡುತ್ತೆ. AC ಬ್ಯಾಟ್ರಿ ಆದರೆ ಕರೆಂಟ್ ಗೊತ್ತಾಗಿಲ್ಲ, ಅದು ಪ್ರಾಬ್ಲಮ್ಸ್, ಅದು ಸೆನ್ಸರ್ ಡೇಟಾ ಕಲೆಕ್ಟ್ ಮಾಡೋದಿಲ್ಲ. ಸೊ ಎರಡೂ ಕಡೆ ಪ್ರಾಬ್ಲಮ್ ಇದೆ, ಲಿಮಿಟೆಡ್ ಬ್ಯಾಟ್ರಿ ಲೈಫ್ ಆರ್ ಪವರ್ ರಿಕ್ವೈರ್ಮೆಂಟ್ಸು. ನೆಕ್ಸ್ಟು ಡೇಟಾ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಕನ್ಸರ್ನ್ಸ್. ಅಫ್ಕೋರ್ಸ್ ನೋಡಿ, ರಾ ಡೇಟಾನು ಡೇಟಾ ಅಲ್ವಾ, ಅಫ್ಕೋರ್ಸ್ ಅದರಿಂದ ಏನು ಬೇಕಾದ್ರೂ ಮಾಡ್ಬೋದು. ನೋಡಿ ಡೇಟಾ ಯೂಸ್ ಮಾಡ್ಕೊಂಡು ಎನ್ಹ್ಯಾನ್ಸ್ ಡಿಸಿಷನ್ ಮೇಕಿಂಗ್ ಮಾಡ್ತಿದೆ ಅಂತಂದರೆ ಅಫ್ಕೋರ್ಸ್ ಆ ರಾ ಡೇಟಾ ಯೂಸ್ ಮಾಡಿಕೊಂಡು ಹ್ಯಾಕರ್ಸ್ ಒಂದು ಎನ್ಹ್ಯಾನ್ಸ್ ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಅದಕ್ಕೆ ಅಫ್ಕೋರ್ಸ್ ಆ ಡೇಟಾ ಸಿಕ್ಬಿಡ್ತಂದರೆ ಅಕಸ್ಮಾತ್ ಸ್ಮಾರ್ಟ್ ಹೋಮ್ಗೆ ಕನೆಕ್ಟ್ ಆಗಿದೆ ಸೆನ್ಸರ್ಸ್ಗಳು, ಆವಾಗ ಹೋಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅಫ್ಕೋರ್ಸ್ ಆ ಹೋಮ್ನ ಅವ್ರು ಟೆಸ್ಟ್ ಮಾಡ್ಬೋದು ಆ ಒಂದು ರೀಸನ್ಗೆ. ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ಸೊ ಎನ್ವಿರಾನ್ಮೆಂಟ್ ಕಂಡೀಷನ್ಗೆ ಅಫ್ಕೋರ್ಸ್ ಸೆನ್ಸಿಟಿವ್ ಆಗುತ್ತೆ. ನೋಡಿ ಎಲೆಕ್ಟ್ರಾನಿಕ್ ಡಿವೈಸ್ಗಳಂದ್ರೆ ಅಷ್ಟೇ ಅಲ್ವಾ, ಎಷ್ಟೇ ವಾಟರ್ ಪ್ರೂಫ್ ಆಗಿದ್ರೆ ವಾಟರ್ ಕಡೆ ಮುಳುಗಿಸ್ಬಿಟ್ಟು ಇಟ್ಬಿಡೋಕ್ಕಾಗುತ್ತಾ? ನೋ ಆಯಿತಾ. ಎನ್ವಿರಾನ್ಮೆಂಟಲ್ ಕಂಡೀಷನ್ ಡಿಫ್ರೆಂಟ್ ಆಗಿದ್ದರೆ ಅಫ್ಕೋರ್ಸ್ ಅದಕ್ಕೆ ಎಫೆಕ್ಟ್ ಆಗೇ ಆಗುತ್ತೆ. ನೆಕ್ಸ್ಟು ನಿಮಗೆ ಕ್ಯಾಲಿಬ್ರೇಷನ್ ಅಂದರೆ ಅಕ್ಯುರೇಸಿ ಚಾಲೆಂಜಸ್. ಇಷ್ಟೇ ಬರುತ್ತೆ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಅಕ್ಯುರೇಟಾಗಿ ಡೇಟಾ ಕೊಡ್ತೀವಿ ಇಲ್ವ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಎರಡು ಚಾಲೆಂಜ್ ಆಗಿರುತ್ತೆ. ನೆಕ್ಸ್ಟ್ ಡೇಟಾ ಓವರ್ಲೋಡ್ ಇನ್ ಮ್ಯಾನೇಜ್ಮೆಂಟ್ ಕಾಂಪ್ಲೆಕ್ಸಿಟಿ. ಡೇಟಾ ಓವರ್ಲಾಗ್ ಆಗುತ್ತೆ ಮತ್ತು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕಾಂಪ್ಲೆಕ್ಸಿಟಿಗಳು ತುಂಬ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ವಲ್ನರಬಿಲಿಟಿ ಟು ಫಿಸಿಕಲ್ ಡ್ಯಾಮೇಜ್ ಆರ್ ಟ್ಯಾಂಪರಿಂಗ್. ವಲ್ನರಬಿಲಿಟಿ ನೋಡಿ, ಅದನ್ನು ಯಾರೋ ಬಂದು ಹೊಡೆದಾಕ್ಬಿಡ್ಬೋದು ಆಯಿತಾ, ಹೇಳೋಕ್ಕಾಗೋದಿಲ್ಲ ಇದನ್ನು. ಸೊ ಒಂದು ರೀತಿಗೆ ವಲ್ನರಬಿಲಿಟಿ ಆಗಿರುತ್ತೆ, ಫಿಸಿಕಲ್ ಡ್ಯಾಮೇಜ್ ಆರ್ ಟ್ಯಾಂಪರಿಂಗ್. ನೆಕ್ಸ್ಟು ಲಿಮಿಟೆಡ್ ಪ್ರಾಸೆಸಿಂಗ್ ಕೇಪಬಿಲಿಟೀಸ್. ಸೊ ಪ್ರಾಸೆಸಿಂಗ್ ಲಿಮಿಟೆಡ್ ಕೇಪಬಿಲಿಟೀಸ್ ಅಂತ ಹೊಂದಿರುತ್ತೆ. ಅದಾದಮೇಲೆ ಡಿಪೆಂಡೆನ್ಸಿ ಆನ್ ನೆಟ್ವರ್ಕ್ ಕನೆಕ್ಟಿವಿಟಿ. ಸೊ ನೆಟ್ವರ್ಕ್ ಕನೆಕ್ಟಿವಿಟಿ ಮೇಲೆ ಇದು ಯಾವಾಗಲೂ ಡಿಪೆಂಡ್ ಆಗಿರುತ್ತೆ, ಬಿಕಾಸ್ ಸೆನ್ಸರ್ಸ್ಗಳು ಡೇಟಾ ಕಲೆಕ್ಟ್ ಮಾಡ್ತಾವಲ್ವ, ಆ ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಮೇನ್ ಆಡಿಷನ್ನೇ ಅವ್ರಿಗೆ ಇಂಟರ್ನೆಟ್ ಕನೆಕ್ಟ್ ಆಗಿರಬೇಕು. ಬಿಕಾಸ್ ದಿಸ್ ಇಸ್ ನಥಿಂಗ್ ಬಟ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಇಲ್ಲ ಅಂತಂದರೆ ಥಿಂಗ್ಸ್ಗಳಂಗೆ ವರ್ಕ್ ಆಗುತ್ತೆ. ಸೆನ್ಸರ್ ವರ್ಕ್ ಆಗಬೇಕು ಅಂತಂದರೆ ಇಟ್ ನೀಡ್ ಇಂಟರ್ನೆಟ್. ಅಕಸ್ಮಾತ್ ನೆಟ್ವರ್ಕ್ ಲಾಸ್ ಆಯಿತು ಅಂತಂದರೆ, ಕನೆಕ್ಟಿವಿಟಿ ಲಾಸ್ ಆಯಿತು ಅಂತಂದರೆ ಡಿಪೆಂಡೆನ್ಸಿ ಮುಗಿದೈತೆ, ಕಟ್ಟಾಗುತ್ತೆ. ಅಂದರೆ ನೆಟ್ವರ್ಕ್ ಡಿಪೆಂಡೆನ್ಸಿ ಇಲ್ಲ ಅಂತಂದರೆ ಅಲ್ಲಿ ಅಫ್ಕೋರ್ಸ್ ಅಕಸ್ಮಾತ್ ನೆಟ್ವರ್ಕ್ ಸಿಗಲಿಲ್ಲ ಅಂತಂದರೆ ಆ ಸೆನ್ಸರ್ ಕೆಲಸ ಮಾಡೋದಿಲ್ಲ ಆಯಿತಾ. ದಿಸ್ ಇಸ್ ವಾಟ್ ಇಸ್ ಎಂಟೈರ್ಲಿ ಅಬೌಟ್ ದ ಸೆನ್ಸರ್ಸ್. ಇವಾಗ ಆ್ಯಕ್ಚುವೇಟರ್ಸ್ ಬರ್ತೀವಿ. ಆ್ಯಕ್ಚುವೇಟರ್ಸ್ ಏನು ಗೊತ್ತಾ, ದೀಸ್ ಆರ್ ನಥಿಂಗ್ ಬಟ್ ಈ ಸೆನ್ಸರಿಂದ ಬಂದಿರತಕ್ಕಂಥ ಡೇಟಾ ಇಟ್ಕೊಂಡು ಏನು ಮಾಡ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟಿನ ಡಿಫೈನ್ ಮಾಡುತ್ತೆ ಅಷ್ಟೇ ಆಯಿತಾ. ಅಂದರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡ್ತಕ್ಕಂಥ ಥಿಂಗೆ ಆ್ಯಕ್ಚುವೇಟರ್ಸ್. ಆ್ಯಕ್ಚುವೇಟರ್ಸ್ ಆರ್ ನ್ಯಾಚುರಲ್ ಕಾಂಪ್ಲಿಮೆಂಟ್ಸ್ ಟು ಸೆನ್ಸರ್ಸ್. ಇಟ್ ರಿಸೀವ್ಸ್ ಸಮ್ ಟೈಪ್ ಆಫ್ ಕಂಟ್ರೋಲ್ ಸಿಗ್ನಲ್ that triggers a physical effect, usually some type of motion, force ಆ್ಯಂಡ್ ಸೊ ಆನ್ ಆಯಿತಾ. ಸೊ ಕೆಟಗರೀಸ್ ಬರ್ತಾರೆ ನೋಡಿ, ಬೇಸಿಕಲಿ ಇಲ್ಲಿ ಸುಮಾರು ಕೆಟಗರಿ ಇದ್ದಾವೆ. ಒಂದು ಬೇಸ್ಡ್ ಆನ್ ಇನ್ನೊಂದು ಪವರ್ ಮೇಲೆ, ಇನ್ನೊಂದು ಏರಿಯಾ ಆಫ್ ಅಪ್ಲಿಕೇಶನ್ ಮೇಲೆ, ಇನ್ನೊಂದು ಬೈನರಿ ಅಥವಾ ಕಂಟಿನ್ಯೂಸ್ ಮೇಲೆ, ಅಥವಾ ಟೈಪ್ ಆಫ್ ಎನರ್ಜಿ ಮೇಲೆ ಆಯಿತಾ. ಟೈಪ್ ಆಫ್ ಮೋಷನ್ ಮೇಲೆ ಬರೋದಾದ್ರೆ ಬೇಸಿಕಲಿ ಇಲ್ಲಿ ಈ ಆ್ಯಕ್ಚುವೇಟರ್ಸ್ಗಳ ಮೋಷನು ಲೀನಿಯರ್ ಆಗ್ಬೋದು ಅಥವಾ ರೊಟೇಷನಲ್ ಆಗಿರ್ಬೋದು, ಯಾವ ಥರ ಬೇಕಾಗಿರ್ಬೋದು. ಸೊ ಆ ಥರ ಇದ್ರ ಮೇಲೆ ಬೇಸಿಕಲಿ ಡಿಪೆಂಡ್ ಆಗಿರುತ್ತೆ. ಕ್ಲಾಸಿಫೈ ಬೇಸ್ಡ್ ಟೈಪ್ ಆಫ್ ಮೋಷನ್ ದೇ ಪ್ರೊಡ್ಯೂಸ್. ಎಕ್ಸಾಂಪಲು ಲೀನಿಯರು, ರೊಟೇಟರಿ ಆ್ಯಂಡ್ 2 ಡೈಮೆನ್ಷನಲ್ 3 ಡೈಮೆನ್ಷನಲ್ ಆಕ್ಸೆಸ್ ಈ ಥರ ಆಯಿತಾ. ಪವರ್ ಬರೋದಾದರೆ ಬೇಸಿಕಲಿ ಕ್ಲಾಸಿಫೈ ಮಾಡಿರ್ತಾರೆ ಬೇಸ್ಡ್ ಆನ್ ವಾಟ್ ಟೈಪ್ ಆಫ್ ಪವರ್ ಇಟ್ ಈಸ್ ಆ್ಯಕ್ಚುಲಿ ಪ್ರೊಡ್ಯೂಸಿಂಗ್ ಆಯಿತಾ. ಒಂದು ಹೈ ಲೆವೆಲ್ ಪವರಾ, ಲೋ ಲೆವೆಲ್ ಪವರಾ ಅಥವಾ ಮೈಕ್ರೋ ಪವರಾ, ಇದೆಲ್ಲ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಬೈನರಿ ಅಥವಾ ಕಂಟಿನ್ಯೂಸ್. ನೋಡಿ ಈ ಆ್ಯಕ್ಟಿವಿಟೀಸ್ಗಳಿರ್ತವೆ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ನಂಬರ್ ಆಫ್ ಸ್ಟೇಬಲ್ ಸ್ಟೇಟ್ ಔಟ್ಪುಟ್ಸ್. ಅದು ಎಷ್ಟು ಸ್ಟೇಬಲ್ ಸ್ಟೇಟ್ ಔಟ್ಪುಟ್ಸನ್ನು ಕೊಡ್ತಾ ಇದೆ ಅದ್ರ ಮೇಲೆ ಸಹ ಇದು ಬೇಸಿಕಲಿ ಕ್ಲಾಸಿಫೈ ಆಗಿರುತ್ತೆ. ಅಂದರೆ ಬೈನರಿ ಕೊಡ್ತಿದೆಯಾ ಅಥವಾ ಕಂಟಿನ್ಯೂಸ್ ಆಗಿ ಕೊಡ್ತಿದೆಯಾ ಈ ಥರದ ಮೇಲೆ. ನೆಕ್ಸ್ಟ್ ಏರಿಯಾ ಆಫ್ ಅಪ್ಲಿಕೇಶನ್ ಅಂತಂದರೆ ನೋಡಿ, ಲೆಟ್ಸ್ ಸೇ
ಆ್ಯಕ್ಚುಲಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ಸ್ಪೆಸಿಫಿಕ್ ಇಂಡಸ್ಟ್ರಿ ಆರ್ ವರ್ಟಿಕಲ್ ವೇರ್ ದೇ ಆರ್ ಆ್ಯಕ್ಚುಲಿ ಯೂಸ್ಡ್. ನೋಡಿ ಈಗ ಮಷಿನರಿ ಯೂಸ್ ಮಾಡಿದ್ರೆ ಮಷಿನರಿ ಕಡೆ ಸಪ್ರೇಟಾಗಿ ಯೂಸ್ ಮಾಡ್ತಾರೆ, ಕಾರ್ ಯೂಸ್ ಮಾಡಿದ್ರೆ ಕಾರ್ ಕಡೆ ಬರ್ತದೆ. ಈ ಥರ ಡಿಫ್ರೆಂಟ್ ಸೆಕ್ಟರ್ಸ್ಗಳಿಗೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ಈ ಥರ ಕ್ಲಾಸಿಫೈ ಮಾಡಿರ್ತಾರೆ ಆಯಿತಾ. ನೆಕ್ಸ್ಟು ಟೈಪ್ ಆಫ್ ಎನರ್ಜಿ. ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದೇರ್ ಎನರ್ಜಿ ಟೈಪ್. ಅದು ಯಾವ ಥರ ಎನರ್ಜಿ ಟೈಪನ್ನು ಯೂಸ್ ಮಾಡ್ಕೊತಾ ಅಥವಾ ಪ್ರೊಡ್ಯೂಸ್ ಮಾಡ್ತಾರೆ ಇದ್ರ ಮೇಲೆ ಸಹ ಬೇಸಿಕಲಿ ಇದನ್ನು ಕ್ಲಾಸಿಫೈ ಮಾಡಿರ್ತಾರೆ. ಸಿಂಪಲ್ ಒಂದು ಡಯಾಗ್ರಾಮೆಟಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ನೋಡಿ, ರಿಯಲ್ ವರ್ಲ್ಡ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಇದೆ. ಇಲ್ಲಿ ಡಿಜಿಟಲ್ ರೆಪ್ರೆಸೆಂಟೇಷನ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಇದೆ ಆಯಿತಾ. ಏನು ಮಾಡುತ್ತೆ, ಸೆನ್ಸಸ್ಗಳು ಏನು ಮಾಡ್ತವೆ, ಸೆನ್ಸ್ ಮಾಡಿ ಏನು ಮಾಡ್ತವೆ, ಮೆಷರ್ ಮಾಡುತ್ತೆ ಆಯಿತಾ. ಮೆಷರ್ ಮಾಡಿ ಕೊಡುತ್ತೆ ಡಿಜಿಟಲ್ ರೆಪ್ರೆಸೆಂಟೇಷನ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಕೊಡುತ್ತೆ. ಆ್ಯಕ್ಟಿವಿಟೀಸ್ ಏನು ಮಾಡ್ತವೆ ಅಂತಂದರೆ ಆ್ಯಕ್ಟ್ ಮಾಡ್ತವೆ ಆಯಿತಾ. ಆ್ಯಕ್ಟ್ ಮಾಡಿಬಿಟ್ಟು ಯೂಸ್ಫುಲ್ ವರ್ಕ್ ಏನು ಬೇಕು ನಮ್ಮ ರಿಯಲ್ ವರ್ಲ್ಡ್ ಫಿಸಿಕಲ್ ಎನ್ವಿರಾನ್ಮೆಂಟಲ್ಲಿ ಅದನ್ನು ಮಾಡ್ಕೊಡ್ತವೆ. ಸೆನ್ಸಸ್ ಅಂತ ಬಂದಿರೋ ಡೇಟಾನ ಅನಲೈಸ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂಗೆ ಏನು ಡಿಸಿಷನ್ ತೊಗೊಬೇಕು ಅಂತ ಡಿಸಿಷನ್ ತೊಗೊಂಡು ಆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ಇದು ರಿಯಲ್ ಫಿಸಿಕಲ್ ವರ್ಲ್ಡಲ್ಲಿ ಪರ್ಫಾರ್ಮ್ ಮಾಡುತ್ತೆ. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಆ್ಯಕ್ಚುಯೇಟರ್ಸ್. ಆ್ಯಂಡ್ ಟೈಪ್ ಆಫ್ ಆ್ಯಕ್ಚುಯೇಟರ್ಸ್ ಬರೆದಾರೆ, ಮೆಕ್ಯಾನಿಕಲ್ ಆ್ಯಕ್ಚುಯೇಟರ್ಸು, ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ಸು, ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕಲ್ ಆ್ಯಕ್ಚುಯೇಟರ್ಸು, ಮತ್ತು ಎಲೆಕ್ಟ್ರೋಮೆಕ್ಯಾನಿಕಲ್ ಆ್ಯಕ್ಚುಯೇಟರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆ್ಯಕ್ಚುಯೇಟರ್ಸು, ಹೈಡ್ರಾಲಿಕ್ ಆ್ಯಂಡ್ ಮತ್ತು ಸ್ಮಾರ್ಟ್ ಮೆಟೀರಿಯಲ್ ಆ್ಯಕ್ಚುಯೇಟರ್ಸು, ಆ್ಯಂಡ್ ದೆನ್ ಮೈಕ್ರೋ ಆ್ಯಂಡ್ ದೆನ್ ನ್ಯಾನೋ ಆ್ಯಕ್ಚುಯೇಟರ್ಸು. ಸೊ ಇದೆಲ್ಲ ಬರ್ತಾ ಹೋಗುತ್ತೆ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಡಿಫ್ರೆಂಟ್ ಥರ ಆ್ಯಕ್ಚುಯೇಟರ್ಸ್ಗಳು ಸಿಗ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಆ್ಯಕ್ಚುಯೇಟರ್ಸ್ ಬರ್ತಾರೆ. ಸೊ ಬೇಸಿಕಲಿ ಆ್ಯಕ್ಚುಯೇಟರ್ಸ್ ಇಸ್ ಮೋರ್ ಓವರ್ ಲೈಕ್ ಸೆನ್ಸಸ್ ಓನ್ಲಿ ಆಯಿತಾ. ಸೆನ್ಸಸ್ ಏನು ಕಲಿತೀರಾ ಆ್ಯಕ್ಚುಯೇಟರ್ಸ್ಗೂ ಅದೇ ಇರುತ್ತೆ. ಬಟ್ ದೆನ್ ಆ್ಯಕ್ಚುಯೇಟರ್ಸ್ಗಳಲ್ಲಿ ನೀವು ಸ್ವಲ್ಪ ಮೋಷನ್ ಇರುತ್ತಲ್ವ, ಇದನ್ನು ಸ್ವಲ್ಪ ಡಾಮಿನೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅಕಸ್ಮಾತ್ ಬೇಕು ಅಂತಂದರೆ ಒಂದು ಸರ್ತಿ ಓದ್ಬಿಡ್ತೀನಿ. ಸೊ ಇಟ್ ವುಡ್ ಬಿ ಸಫಿಷಿಯೆಂಟ್ ಆಯಿತಾ ಆನ್ಸರ್ ಮಾಡೋದಕ್ಕೆ. ಫಸ್ಟು ಎನೇಬಲ್ಡ್ ರಿಮೋಟ್ ಕಂಟ್ರೋಲ್ ಆ್ಯಂಡ್ ಆಟೋಮೇಷನ್. ಫಸ್ಟ್ ಇದು ರಿಮೋಟ್ ಕಂಟ್ರೋಲ್ ಮತ್ತು ಆಟೋಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನೋಡಿ ಆ್ಯಕ್ಚುಯೇಟರ್ಸ್ ಯಾವಾಗ ವರ್ಕ್ ಆಗೋದು, ಸೆನ್ಸರಿಂದ ಬಂದಿರತಕ್ಕಂಥ ಸೆನ್ಸರಿ ಡೇಟಾನ ಯೂಸ್ ಮಾಡಿಕೊಂಡು ಇದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಆಯಿತಾ. ಸೊ ಬೇಸಿಕಲಿ ಏನಾಗುತ್ತೆ, ಇದು ರಿಮೋಟ್ ಕಂಟ್ರೋಲಿಂದ ಬೇಸಿಕಲಿ ವರ್ಕ್ ಆಗ್ತಿರುತ್ತೆ. ಆ್ಯಂಡ್ ದೆನ್ ಆಟೋಮೇಷನ್ ಇಲ್ಲಿ ಬೇಸಿಕಲಿ ದ ಮೇಜರ್ ಫಂಡ್ ಇದು ಆ್ಯಕ್ಚುಲಿ ಇದ್ರ ಮೋಟಿವ್ ಆಗಿರುತ್ತೆ. ಸೊ ಇದೇನು ಮಾಡುತ್ತೆ, ಎನೇಬಲ್ ದ ರಿಮೋಟ್ ಕಂಟ್ರೋಲ್ ಆ್ಯಂಡ್ ದೆನ್ ಆಟೋಮೇಷನ್. ಸೆಕೆಂಡ್ಲಿ ಫೆಸಿಲಿಟೇಟ್ ರಿಯಲ್ ಟೈಮ್ ರೆಸ್ಪಾನ್ಸ್ ಆ್ಯಂಡ್ ದೆನ್ ಫೀಡ್ಬ್ಯಾಕ್. ನೋಡಿ ಸೆನ್ಸರಿಂದ ಲೆಟ್ಸೆ ನೀವು ಹೆಂಗೆ ಅನ್ಕೋತೀರ ಅಂತಂದರೆ, ಈಗ ಮೇಲ್ಗಡೆ ನೀವು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಇದಾಯ್ತಾ, ಹೊಲ ಆಯಿತಾ, ಇಲ್ಲಿ ಇದಿರ್ತವೆ. ನಿಮಗೆ ಫ್ಲೈಸ್ ಕಂಡ ತಕ್ಷಣ ಈ ಸೆನ್ಸರ್ ಡಿಟೆಕ್ಟ್ ಮಾಡಿಬಿಟ್ಟು ಆ್ಯಕ್ಚುಯೇಟರ್ಸ್ಗಳತ್ತೆ ನೀರು ಹೊಡಿ ಅಂತ ಅಂದ್ಬಿಟ್ಟು ಆಯಿತಾ. ಸೊ ಫ್ಲೈಸ್ ಬಂದ ತಕ್ಷಣ ಸೆನ್ಸರ್ ಡೇಟಾ ಕಳಿಸುತ್ತೆ ಫ್ಲೈಸ್ ಏನು ಅಂದ್ಬಿಟ್ಟು. ಸೊ ಆ್ಯಕ್ಚುಯೇಟ್ ಆಗ್ಬಿಟ್ಟು ನೀರನ್ನು ಈ ಕೇತಿಗೆಲ್ಲ ಅಂತಂದರೆ ಈ ಪೂರ್ತಿ ಗದ್ದೆಗೆಲ್ಲ ಹಾಕುತ್ತೆ ಆಯಿತಾ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಏನಾಗುತ್ತೆ ಅಂತಂದರೆ ಇದು ರಿಯಲ್ ಟೈಮ್ ರೆಸ್ಪಾನ್ಸ್ ಮತ್ತು ಫೀಡ್ಬ್ಯಾಕ್ ಜೊತೆ ಇರುತ್ತೆ ಆಯಿತಾ ನಿಮ್ಮ ಇದು ಆ್ಯಕ್ಟಿವಿಟೀಸು ಅದಾಯ್ತಾ. ಆಮೇಲೆ ಎನ್ಹ್ಯಾನ್ಸ್ಡ್ ಎಫಿಷಿಯನ್ಸಿ ಆ್ಯಂಡ್ ಪ್ರೊಡಕ್ಟಿವಿಟಿ. ಅಫ್ಕೋರ್ಸ್ ಎಫಿಷಿಯನ್ಸಿ ಮತ್ತು ಪ್ರೊಡಕ್ಟಿವಿಟಿ ಎನ್ಹ್ಯಾನ್ಸ್ ಆಗಿದೆ. ಮತ್ತು ಎನೇಬಲ್ಡ್ ಪ್ರಿಸೈಸ್ ಆ್ಯಂಡ್ ದೆನ್ ಟಾರ್ಗೆಟ್ ಆ್ಯಕ್ಷನ್ಸ್. ನೋಡಿ ಈಗ ನಾನು ಹೇಳ್ದನಲ್ವಾ, ಈಗ ಒಂದು ಹುಳ ಬಂತು, ಇದು ಸೆನ್ಸರ್ ಮೆಸೇಜ್ ಕಳಿಸು, ಟಾರ್ಗೆಟ್ ನೋಡ್ಬಿಟ್ಟು ಇದು ಏನು ಮಾಡ್ತು, ವಾಟರ್ನ ಸ್ಪ್ರೇ ಮಾಡ್ತು. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಟಾರ್ಗೆಟ್ ನೋಡ್ಕೊಂಡು ಇದು ಆ್ಯಕ್ಷನ್ ತೊಗೊಳುತ್ತೆ ಆಯಿತಾ. ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ನೆಕ್ಸ್ಟು ಸಪೋರ್ಟ್ ಮತ್ತು ಸೀಮ್ಲೆಸ್ integration with IoT devices and systems. ಸೊ ಇದು IoT ಡಿವೈಸ್ ಮತ್ತು ಸಿಸ್ಟಮ್ಸ್ಗಳ ಜೊತೆ ಸೀಮ್ಲೆಸ್ ಏನು ಮಾಡುತ್ತೆ, ಒಂದು ಸೆಕೆಂಡ್. ಓಕೆ, ಸೊ IoT ಡಿವೈಸ್ಗಳ ಜೊತೆ ಇದು ಸೀಮ್ಲೆಸ್ ಇಂಟ್ರಾಕ್ಷನ್ ಮಾಡುತ್ತೆ. ಆ್ಯಂಡ್ ದೆನ್ ಆಮೇಲೆ ಎನೇಬಲ್ಡ್ ಇಂಟೆಲಿಜೆಂಟ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ದೆನ್ ಅಡಾಪ್ಟಿವ್ ಬಿಹೇವಿಯರ್. ಇದ್ರದ್ದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ. ವೈ ಬಿಕಾಸ್ ಇಟ್ ಇಸ್ ಗೆಟಿಂಗ್ ದ ರಿಯಲ್ ಟೈಮ್ ಡೇಟಾ. ನೆಕ್ಸ್ಟು ಎನ್ಹ್ಯಾನ್ಸ್ಡ್ ಯೂಸರ್ convenience and an effort, and then enable proactive maintenance and then fault detection, enable personalized and then customized experiences, and support energy optimization and then conservations. So ಇದೆಲ್ಲ ನಿಮ್ಮ ಆ್ಯಕ್ಚುಯೇಟರ್ಸ್ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜ್ ಬರೋದಾದ್ರೆ ಸೇಮ್ ನೀವು ಏನು ಸೆನ್ಸರ್ಗೆ ಬರೀ ಅದನ್ನೇ ಬರೀ ಇಲ್ಲಿ ಕಾಸ್ಟ್ ಇಂಪ್ಲಿಮೆಂಟ್ ಆಗಿದೆ, ಮತ್ತು ಲಿಮಿಟೆಡ್ ಡ್ಯೂರಬಿಲಿಟಿ ಇರುತ್ತೆ, ಲೈಫ್ ಸ್ಪೈನ್ ಇರೋದಿಲ್ಲ, ಮತ್ತು ಡಿಪೆಂಡೆಂಟ್ ಪವರ್ ಸಪ್ಲೈ, ಮತ್ತು ಕೆಪಾಸಿಟಿ ಇಶ್ಯೂಸ್ಗಳು, ಮತ್ತು ಪ್ರೈವಸಿ ಇಶ್ಯೂಸ್ಗಳು, ಮತ್ತು ರೆಸ್ಪಾನ್ಸ್ ಟೈಮ್ ಇದಾಗೋದು, ಡಿಲೇ ಆಗತಕ್ಕಂಥದ್ದು, ಕಾಂಪ್ಲೆಕ್ಸಿಟಿ ಇನ್ ಕಂಟ್ರೋಲಿಂಗು, ಮತ್ತು ವಲ್ನರಬಿಲಿಟಿ, ಫಿಸಿಕಲ್ ಡ್ಯಾಮೇಜ್ ಆಗತಕ್ಕಂಥದ್ದು, ಲಿಮಿಟೆಡ್ ರೇಂಜ್ ಆಫ್ ಸ್ಕೋಪು ಆ್ಯಂಡ್ ಆಪರೇಷನ್ನು, ಡಿಪೆಂಡೆನ್ಸಿ ಆನ್ ನೆಟ್ವರ್ಕ್ ಕನೆಕ್ಟಿವಿಟಿ, ಇದೆಲ್ಲ ಬರ್ತಾ ಹೋಗುತ್ತೆ. ಬರೀರಿ ಸೇಮ್ ಟು ಸೇಮ್ ಆಯಿತಾ. ನೆಕ್ಸ್ಟ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಸ್ ನಥಿಂಗ್ ಬಟ್ ದ ZigBee ಮಾಡೆಲ್ ಆಯಿತಾ. ZigBee ಮಾಡೆಲ್ ಇದು IEEE 802.115.4 ಆಯಿತಾ. ದಿಸ್ ಇಸ್ ಇದೇನಂತ ಕರಿತೀವಿ ಅಂತಂದರೆ ಫಾರ್ ಲೋ ರೇಟ್ ವೈರ್ಲೆಸ್ ಪರ್ಸನಲ್ ಏರಿಯಾ ನೆಟ್ವರ್ಕ್ಸ್ ಅಂತ ಕರಿತೀವಿ. ಇದು ಬೇಸಿಕಲಿ ಒಂದು ಪಾಯಿಂಟ್ ತಲೆ ಇಟ್ಕೊಳ್ಳಿ, ಈ IEEE 802.15.4 ಏನಿದೆ, ಇಟ್ ಈಸ್ ವೆರಿ ಲೋ ರೇಟ್ ವೈರ್ಲೆಸ್ ಪರ್ಸನಲ್ ಏರಿಯಾ ನೆಟ್ವರ್ಕ್ಸ್ ಆಯಿತಾ. ಇದನ್ನು LRWPANS ಅಂತಲೂ ಕರೀತಾರೆ ಆಯಿತಾ. ಇದೇನು ಅಂತ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ IEEE 802.15.4 ಏನಿದೆ, ಇದೊಂದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಯಾವುದಕ್ಕೆ ಅಂತಂದರೆ ಲೋ ರೇಟ್ ವೈರ್ಲೆಸ್
ಪರ್ಸ್ನಲ್ ಏರಿಯಾ ನೆಟ್ವರ್ಕ್ಸ್ಗೆ, ಆಯಿತಾ. ಅಂತಂದರೆ LRWPANSಗೆ, ಆಯಿತಾ. ಇಟ್ ಡಿಫೈನ್ಸ್ ದ ಫಿಸಿಕಲ್, ನೋಡಿ ಫಿಸಿಕಲ್ ಆ್ಯಂಡ್ ದೆನ್ ಮ್ಯಾಕ್, ಫಿಸಿಕಲ್ ಆ್ಯಂಡ್ ದೆನ್ ಮ್ಯಾಕ್ ಲೇಯರ್ ಫಾರ್ LRWPNS ಅಂದರೆ ಲೋ ರೇಟ್ ವೈರ್ಲೆಸ್ ಪ್ರೋಟೋಕಾಲ್ ಏನಿರುತ್ತೆ ನಿಮ್ಮ ಏರಿಯಾ ನೆಟ್ವರ್ಕ್ಸ್ ಇರ್ತಾವಲ್ಲ, ಇದರಲ್ಲಿ ನಿಮಗೆ ಎರಡನ್ನ ಇದು ಡಿಫೈನ್ ಮಾಡುತ್ತೆ, ಒಂದು ಫಿಸಿಕಲ್ ಮತ್ತು ಇನ್ನೊಂದು ಮ್ಯಾಕನ್ನು, ಆಯಿತಾ. 802.15.4 ನೋಡಿ ನಿಮಗೆ ಈ ಇದು ಸಿ ಎಂದು 7 ಲೇಯರ್ಸ್ ಗೊತ್ತಿರುತ್ತಲ್ವಾ, ಫಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್, ಇದೆಲ್ಲ ಬರ್ತಾ ಹೋಗುತ್ತಲ್ವಾ. ಇದೆಲ್ಲದ್ರೂ ಈ ಸ್ಟಾರ್ಟಿಂಗ್ 2 ಲೇಯರ್ ಇರುತ್ತಲ್ವ, ಇದನ್ನು ಬೇಸಿಕಲಿ ಈ ಜಿಗ್ಬಿ ಮಾಡೆಲ್ ಈ IEEE 802.15.4 ರೆಪ್ರೆಸೆಂಟ್ ಮಾಡ್ತಾ ಇರ್ತಾ, ಆಯಿತಾ. ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಅದಾದಮೇಲೆ ದ ಪ್ರೋಟೋಕಾಲ್ ಸ್ಟ್ಯಾಕ್ ಫಾರ್ IEEE 802.15.4 ಇನ್ಕ್ಲೂಡ್ಸ್ ದ ಫಿಸಿಕಲ್ ಲೇಯರ್, ಮ್ಯಾಕ್ ಲೇಯರ್ ಆ್ಯಂಡ್ ನೆಟ್ವರ್ಕ್ ಲೇಯರ್ ಆಪ್ಷನಲ್. ನೆಟ್ವರ್ಕ್ ಲೇಯರ್ ಆ್ಯಕ್ಚುಲಿ ಬರೋದಿಲ್ಲ, ನೆಟ್ವರ್ಕ್ ಲೇಯರ್ ಬರುತ್ತೆ ಬಟ್ ಏನು ಆಪ್ಷನಲ್ ಆಗಿರುತ್ತೆ. ನಾನು ತೋರಿಸ್ತೀನಿ, ಇಲ್ಲಿ 3 ಡಯಾಗ್ರಾಮಲ್ಲಿ ಆ್ಯಕ್ಚುಲಿ ಮೆನ್ಷನ್ ಆಗಿದೆ. ಸೊ ದ 3 ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಟು ಥಿಂಗ್ಸ್ ಆರ್ ಯು ಶುಡ್ ನಾಟ್ ಮಿಸ್, ಆಯಿತಾ. ಫಿಸಿಕಲ್ ಲೇಯರ್ ಮತ್ತು ಮ್ಯಾಕ್ ಲೇಯರ್ ಇನ್ಕ್ಲೂಡ್ ಆಗಿರಲೇಬೇಕು. ಅದಾದಮೇಲೆ ನೆಟ್ವರ್ಕ್ ಲೇಯರ್ನ ನೀವು ಆಪ್ಷನಾಗಿ ಇಟ್ಕೊಬೋದಾಗಿರುತ್ತೆ, ಆಯಿತಾ. ನೋಡಿ ತೋರಿಸ್ತೀನಿ ಇಲ್ಲಿ ಫಿಸಿಕಲ್ ಲೇಯರ್ ಮತ್ತು ಮ್ಯಾಕ್ ಲೇಯರ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಅದಾದಮೇಲೆ ನೆಟ್ವರ್ಕ್ ಮತ್ತು ಸೆಕ್ಯೂರಿಟಿ ಲೇಯರ್ನ ಆಪ್ಷನಾಗಿ ಇಟ್ಕೊಬೋದಾಗಿರುತ್ತೆ. ಬಟ್ ದೆನ್ ಇಲ್ಲಿ ಈ ನಮ್ಮ ಈ ಆರ್ಕಿಟೆಕ್ಚರ್ ಬೇಸಿಕಲಿ ಮೆನ್ಷನ್ ಆಗಿದೆ, ಅದಕ್ಕೋಸ್ಕರ ದಯವಿಟ್ಟು ಬರೀಡಿ ಅದನ್ನು, ಆಯಿತಾ. ಓಕೆ, ಸೊ ಇಲ್ಲಿ ಬೇಸಿಕಲಿ ಏನಿರುತ್ತೆ, 2 ಇರುತ್ತೆ, ಒಂದು ಫಿಸಿಕಲ್ ಲೇಯರ್, ಒಂದು ಮ್ಯಾಕ್ ಲೇಯರು. ಅದಾದಮೇಲೆ ನೆಟ್ವರ್ಕ್ ಲೇಯರ್ ಆಪ್ಷನಲ್ ಆಗಿರುತ್ತೆ. ದ ಫಿಸಿಕಲ್ ಲೇಯರ್ ಏನು ಮಾಡುತ್ತಪ್ಪ ಅಂದರೆ, ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಮಿಟಿಂಗ್ ಆ್ಯಂಡ್ ರಿಸೀವಿಂಗ್ ದ ಡೇಟಾ ಓವರ್ ವೈರ್ಲೆಸ್ ಮೀಡಿಯಮ್ ಆ್ಯಂಡ್ ಇನ್ಕ್ಲೂಡ್ ಸಚ್ ಆಸ್ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್. ಈ ಫಿಸಿಕಲ್ ಲೇಯರ್ ಏನು ಮಾಡುತ್ತಪ್ಪ ಅಂದರೆ ಫಂಕ್ಷನ್ಸ್ ಲೈಕ್ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಟ್ರಾನ್ಸ್ಮಿಟಿಂಗ್ ಆ್ಯಂಡ್ ರಿಸೀವ್ ಆಫ್ ದ ಡೇಟಾ ಓವರ್ ವೈರ್ಲೆಸ್ ಮೀಡಿಯಮ್, ಒಂದು ವೈರ್ಲೆಸ್ ಮೀಡಿಯಮ್ ಮುಖಾಂತರ ಈ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ರಿಸೀವ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ, ಆಯಿತಾ. ನೆಕ್ಸ್ಟು ಮ್ಯಾಕ್ ಲೇಯರ್ ಮ್ಯಾನೇಜಸ್ ಆಕ್ಸೆಸ್ ಟು ದ ವೈರ್ಲೆಸ್ ಮೀಡಿಯಮ್ ಆ್ಯಂಡ್ ಇನ್ಕ್ಲೂಡ್ಸ್ ಫಂಕ್ಷನ್ಸ್ ಸಚ್ ಆಸ್ ಕ್ಯಾನ್ಸಲ್, ಅಲೊಕೇಶನ್, ಡೇಟಾ ಫಾರ್ಮಿಂಗ್ ಆ್ಯಂಡ್ ದೆನ್ ಸೆಕ್ಯೂರಿಟಿ. ಇದೆಲ್ಲನೂ ಸಹ ಮ್ಯಾಕ್ ಲೇಯರ್ ನೋಡ್ಕೊಳುತ್ತೆ. ಮ್ಯಾಕ್ ಲೇಯರ್ ಕೆಲಸ ಏನು ಗೊತ್ತಾ, ಇಟ್ ಮ್ಯಾನೇಜಸ್ ಆಕ್ಸೆಸ್ ಟು ದ ವೈರ್ಲೆಸ್ ಮೀಡಿಯಮ್. ನೋಡಿ, ಒಂದು ಈ ವೈರ್ಲೆಸ್ ಮೀಡಿಯಮಲ್ಲಿ ಟ್ರಾನ್ಸಾಕ್ಷನ್ಗೆ ಹೆಲ್ಪ್ ಮಾಡಿದ್ರೆ, ಟ್ರಾನ್ಸಾಕ್ಷನ್ಗೆ ಯಾವ್ದು ಹೆಲ್ಪ್ ಮಾಡುತ್ತೆ, ಫಿಸಿಕಲ್ ಲೇಯರ್ ಹೆಲ್ಪ್ ಮಾಡುತ್ತೆ. ಈ ಮ್ಯಾಕ್ ಲೇಯರ್ ಏನು ಮಾಡ್ತಿದೆಯಪ್ಪ ಅಂತಂದರೆ ಬೇಸಿಕ್ಲಿ ಇದು ವೈರ್ಲೆಸ್ ಮೀಡಿಯಮ್ ಇನ್ಕ್ಲೂಡ್ಸ್ ಇರುತ್ತಲ್ಲ ಫಂಕ್ಷನ್ಸು ಸಚ್ ಆಸ್ ಕೆಮಿಕಲ್ ಚಾನಲ್ ಲೊಕೇಶನ್ ಮತ್ತು ಡೇಟಾ ಫಾರ್ಮಿಂಗ್ ಆ್ಯಂಡ್ ಸೆಕ್ಯೂರಿಟಿ, ಇದಕ್ಕೆಲ್ಲ ಬೇಸಿಕಲಿ ಈ ಮ್ಯಾಕ್ ಲೇಯರ್ ಹೆಲ್ಪ್ ಮಾಡುತ್ತೆ, ಆಯಿತಾ. ನೆಕ್ಸ್ಟು the network layer optional provides additional functionality such as addressing, routing and then data fragmentation and all. Next, the protocol stack of IEEE 802 can be illustrated in the given figure. Simple ನೋಡ್ಕೊಳ್ಳಿ, ಇದರಲ್ಲಿ ಏನೂ ಇಲ್ಲ. ನಾನು ಆಗಲೇ ಹೇಳಿದೆ, ಈ ನಿಮ್ಮ IEEE 802.15.4 ಈ ಇದೇನಿದೆ ಪ್ರೋಟೋಕಾಲ್ ಏನಿದೆ ಬೇಸಿಕ್ಲಿ ಈ ಒಂದು ಪ್ರೋಟೋಕಾಲ್ ಬೇಸಿಕ್ಲಿ 2 ಲೇಯರ್ ಇರುತ್ತೆ. ಒಂದು ಅದು ಫಿಸಿಕಲ್ ಲೇಯರ್ ಇಂದ ಮ್ಯಾಕ್ ಲೇಯರ್ ಅಥವಾ ಡೇಟಾ ಲಿಂಕ್ ಲೇಯರ್, 2 ಒಂದೇ. ಅದಾದಮೇಲೆ ನೆಟ್ವರ್ಕ್ ಲೇಯರ್ ಆಪ್ಷನ್ ಆಗಿರುತ್ತೆ. ಸೊ ನೆಟ್ವರ್ಕ್ ಆ್ಯಂಡ್ ಸೆಕ್ಯೂರಿಟಿ ಲೇಯರ್ ಅಂತ ನಾವು ಬರ್ಕೊತೀವಿ, ಆಯಿತಾ. ಸೊ ದೀಸ್ 3 ಲೇಯರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಆಯ್ತು. ಇದಾದಮೇಲೆ ಅಪ್ಲಿಕೇಶನ್ ಸಪೋರ್ಟು ಮತ್ತು ಅಪ್ಲಿಕೇಶನ್ ಅಥವಾ ಪ್ರೊಫೈಲ್ಸು ಲಾಸ್ಟಲ್ಲಿ. ಸೊ ಇದೇನಿರುತ್ತೆ ಬೇಸಿಕಲಿ ಸ್ಟಾರ್ಟಿಂಗ್ 2 ಲೇಯರು, ಇದು ನಿಮ್ಮ IEEE 802.15.4 ಆಗಿರುತ್ತೆ. ಇದಾದಮೇಲೆ ಈ 2 ಇರುತ್ತೆ ಅಪ್ಲಿಕೇಶನ್ ಸಪೋರ್ಟ್ ಮತ್ತು ನೆಟ್ವರ್ಕ್ ಸೆಕ್ಯೂರಿಟಿ ಏನಿರುತ್ತೆ, ದಿಸ್ ನಥಿಂಗ್ ಬಟ್ ಯುವರ್ ಜಿಗ್ಬಿ ಪ್ಲಾಟ್ಫಾರ್ಮ್ ಸ್ಟಾಕ್ ಆಗಿರುತ್ತೆ. ಅದಾದಮೇಲೆ ಮೇಲ್ಗಡೆ ಬರುತ್ತಲ್ವಾ, ದಟ್ ಈಸ್ ಯುವರ್ ಜಿಗ್ಬಿ ಅಂತಂದರೆ ಮೇಲ್ಗಡೆ ಎಲ್ಲ ಬರ್ತಾವಲ್ಲ, ಅಂದರೆ ಈ ಸ್ಟಾರ್ಟಿಂಗ್ 2 ಲೆವೆಲ್ ಬಾಕಿ 5 ಲೆವೆಲ್ 5 ಅಥವಾ 4 ಲೇಯರ್ ಏನಿರ್ತಾವಲ್ಲ, ಅದೆಲ್ಲ ನಿಮ್ಮ ಜಿಗ್ಬಿ ಆಗಿರುತ್ತೆ ಅಥವಾ ವೆಂಡರ್ ಸ್ಪೆಸಿಫಿಕ್ ಆಗಿರುತ್ತೆ. ಕೀಪ್ ದಿಸ್ ಥಿಂಗ್ ಇನ್ ಯೋರ್ ಮೈಂಡ್. ಇದೊಂದು ಕ್ವಶನ್ ಕಲ್ತ್ಕೊಂಡ್ರೆ ಇದೇನೇ ನಿಮ್ಮ ಹೈ ಲೆವೆಲ್ ಜಿಗ್ಬಿ ಮತ್ತು ಜಿಗ್ಬಿ ಪ್ರೋಟೋಕಾಲ್ ಸ್ಟಾಕ್ ವಿತ್ ನೀಟ್ ಡಯಾಗ್ರಾಮ್, ಎರಡಕ್ಕೂ ಅದೇ ಆನ್ಸರು, ಆಯಿತಾ. ನೆಕ್ಸ್ಟು ರೈಟ್ ಶಾರ್ಟ್ ನೋಟ್ ಆನ್ ವೈರ್ಲೆಸ್ ಸೆನ್ಸರ್ಸ್ ಮೇಲೆ ಶಾರ್ಟ್ ನೋಟ್ ಬರೀಬೇಕು. ಸೊ ಲೆಟ್ಸ್ ಅನಲೈಸ್ ದಿಸ್ ಕ್ವಶನ್. ಇಟ್ಸ್ ರಿಯಲಿ ಸಿಂಪಲ್. ನೋಡಿ, ವೈರ್ಲೆಸ್ ಸೆನ್ಸರ್ಸ್ ಹೆಂಗೆ ಅಂತಂದರೆ, ವೈರ್ಲೆಸ್ ಸೆನ್ಸರ್ಸ್ ನೆಟ್ವರ್ಕಲ್ಲಿ ಸೆನ್ಸರ್ಸ್ ಆರ್ ಮೇಡಪ್ ಆಫ್ ವೈರ್ಲೆಸ್ ಕನೆಕ್ಟೆಡ್ ಸ್ಮಾರ್ಟ್ ಆಬ್ಜೆಕ್ಟ್ಸ್. ಈ ಸೆನ್ಸರ್ಸ್ಗಳು ಯಾವುದರಿಂದ ಮೇಡಪ್ ಆಗಿರ್ತವೆ ಅಂತಂದರೆ ಆರ್ ಮೇಡಪ್ ಆಫ್ ವೈರ್ಲೆಸ್ ಕನೆಕ್ಟೆಡ್ ಸ್ಮಾರ್ಟ್ ಆಬ್ಜೆಕ್ಟ್ಸ್ ವಿಚ್ ಆರ್ ಸಮ್ಟೈಮ್ಸ್ ರೆಫರ್ ಟು ಆ್ಯಸ್ ಮೋಟರ್ಸ್, ಆಯಿತಾ. ಇದನ್ನು ನಾವು ಮೋಟರ್ಸ್ ಅಂತ ಕರಿತೀವಿ. ಅದಾದಮೇಲೆ ದ ಫ್ಯಾಕ್ಟ್ ದಟ್ ದೆರ್ ಇಸ್ ನೋ ಇನ್ಫ್ರಾಸ್ಟ್ರಕ್ಚರ್ ಟು ಕನ್ಸಿಡರ್ ವಿತ್ WSNs ಅಂತಂದರೆ ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್ಸ್ ಇಸ್ ಶ್ಯೂರ್ಲಿ ಅ ಪವರ್ಫುಲ್ ಅಡ್ವಾಂಟೇಜ್ ಫಾರ್ ಫ್ಲೆಕ್ಸಿಬಲ್ ಡೆಪ್ಲಾಯ್ಮೆಂಟ್ಸ್. ನೋಡಿ, ಇದಕ್ಕೆ ಯಾವುದೇ ರೀತಿ ಪರ್ಟಿಕ್ಯುಲರ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ವಂತೆ. ಆ ಒಂದು ರೀಸನಿಂದ WSN ಏನಿದೆ, WSNಸು ಇದಕ್ಕೆ ನೀವು ಆರಾಮಾಗಿ ಫ್ಲೆಕ್ಸಿಬಲ್ ಆಗಿರುತ್ತೆ, ಯಾವಾಗಲೂ ಡಿಪ್ಲಾಯ್ಮೆಂಟ್ ಮಾಡೋದಕ್ಕೆ, ಆಯಿತಾ. ಬಟ್ ದೇರ್ ಆರ್ ವೆರೈಟಿ ಆಫ್ ಡಿಸೈನ್ ಕನ್ಸ್ಟ್ರೇನ್ಸ್ ಟು ಕನ್ಸಿಡರ್ ವಿತ್ ದೀಸ್ ವೈರ್ಲೆಸ್ ಕನೆಕ್ಟೆಡ್ ಸ್ಮಾರ್ಟ್ ಆಬ್ಜೆಕ್ಟ್ಸ್. ಬಟ್ ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಇದಿಲ್ಲ, ಆಯಿತಾ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅದಕ್ಕೆ ಇದು ಡಿಪ್ಲೈ ಮಾಡೋದು ತುಂಬ ಈಸಿ. ಬಟ್ ದೆನ್ ದೇರ್ ಆರ್ ಆ್ಯಕ್ಚುಲಿ ವೆರೈಟಿ ಆಫ್ ಡಿಸೈನ್ ಕಾನ್ಸ್ಟೆಂಟ್ಸ್, ಇದು ಡಿಸೈನಲ್ಲಿ ಕಾನ್ಸ್ಟೆಂಟ್ಸ್ಗಳಿದ್ದಾವಂತೆ. ಆ ಒಂದು ಅದನ್ನು ಕನ್ಸಿಡರ್ ಮಾಡ್ಕೊಬೇಕಾದ್ರೆ ದೋಸ್ ವೈರ್ಲೆಸ್ ಕನೆಕ್ಟೆಡ್ ಸ್ಮಾರ್ಟ್ ಆಬ್ಜೆಕ್ಟ್ ಅದನ್ನು ಕನ್ಸಿಡರ್ ಮಾಡ್ಕೊಬೇಕಂತದೆ. ಸೊ ಬೇಸಿಕಲಿ ಒಂದು ಕಾಂಪೋನೆಂಟ್ ಏನಿರುತ್ತೆ ಅಂದರೆ ಒಂದು ಬೋರ್ಡ್ ಬರೀರಿ, ಆಯಿತಾ. ಬೋರ್ಡಲ್ಲಿ CPU ಇರುತ್ತೆ, ಮೆಮರಿ ಇರುತ್ತೆ, ಅದಾದಮೇಲೆ ಪವರ್ ಸೋರ್ಸ್ ಇರುತ್ತೆ, ಅದಾದಮೇಲೆ ಒಂದು ಇದಿರುತ್ತೆ ಲೈಕ್ ಇಲ್ಲಿ ಕಮ್ಯುನಿಕೇಷನ್ ಇದಿರುತ್ತೆ,
ಇದೇನಿಲ್ಲ ಇದು ಥಿಂಗ್ ಕಮ್ಯುನಿಕೇಷನ್ಗೆ ಮತ್ತು ಇದು ಅದರದ್ದು ಬ್ಯಾಂಡ್ ಮೀಡಿಯಾ ಬ್ಯಾಂಡನ್ನು ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಓಕೆ, ಸಿ ಪಿ ಯು ಬರ್ತಾರೆ ಬೇಸಿಕಲಿ. ನೋಡಿ, ಸಿ ಪಿ ಯು ಒಂದು ತಲೆ ಇಟ್ಕೊಳ್ಳಿ. ಸಿ ಪಿ ಯು ಇಲ್ಲಿರುತ್ತಲ್ವ, ಇದು ಮಾಡ್ರೇಟ್ ಸಿ ಪಿ ಯು ಪವರ್. ಈ ಸಿ ಪಿ ಯು ಪವರ್ನ ಫಸ್ಟು ನೀವು ಮಾಡ್ರೇಟ್ ಮಾಡ್ತಿರ್ತಾರೆ ಆಯಿತಾ. ಆ್ಯಂಡ್ ಇದರಲ್ಲಿ ನೀವು ಏನು ಮಾಡ್ತೀರ ಅಂತಂದರೆ ಮಿನಿಮೈಸ್ ಎನರ್ಜಿ ಯೂಸೇಜ್. ಈ ಸಿ ಪಿ ಯು ಏನು ಮಾಡುತ್ತೆ ಅಂದರೆ ನೀವು ಎನರ್ಜಿ ಯೂಸೇಜ್ ಏನಿರುತ್ತೆ ಅದನ್ನು ಮಿನಿಮೈಸ್ ಮಾಡುತ್ತೆ. ನೆಕ್ಸ್ಟು ಈ ಮೆಮರಿಗೆ ಬರ್ತಾರೆ ಬೇಸಿಕಲಿ. ಮೆಮರಿ ನಿಮಗೆ ಲೋ ಮೆಮರಿ ಇರುತ್ತೆ ಆಯಿತಾ. ಫ್ಯೂ ಟೆನ್ಸ್ ಆಫ್ ಕಿಲೋಬೈಟ್ಸ್, ಫ್ಯೂ ಟೆನ್ಸ್ ಕಿಲೋಬೈಟ್ಸ್ ಅಂದರೆ 10, 20, 30 ಕಿಲೋಬೈಟ್ಸ್ ಇಷ್ಟಿರುತ್ತೆ ಅಷ್ಟೇ ಆಯಿತಾ. ಎಂಬೆಡೆಡ್ ಓ ಎಸ್ ಇರುತ್ತೆ ಇದರಲ್ಲಿ. ಆ್ಯಂಡ್ ಅದು ನಿಮಗೆ ಟೈಮ್ ಓ ಎಸ್ ಆಗಿರುತ್ತೆ ಅಥವಾ ಕ್ವಾಂಟಿಟಿ ಆಗಿರುತ್ತೆ ಎಕ್ಸೆಟ್ರಾ. ಅದಾದಮೇಲೆ ಇದು ಬರೋದಾದರೆ ನಿಮ್ಮ ಕಮ್ಯುನಿಕೇಷನ್ ಬರೋದಾದರೆ ಲಾಸಿ ಕಮ್ಯುನಿಕೇಷನ್ ಆಗುತ್ತೆ ಆಯಿತಾ. ನಿಮಗೆ ಪ್ರಾಫಿಟಬಲ್ ಕಮ್ಯುನಿಕೇಷನ್ ಆಗುತ್ತೆ, ಲಾಸಿ ಕಮ್ಯುನಿಕೇಷನ್ ಆಗುತ್ತೆ. ನೀವು ಏನೇ ಡೇಟಾ ಟ್ರಾನ್ಸ್ಫರ್ ಮಾಡೋದು ಸ್ವಲ್ಪ ಲಾಸ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ, ಯಾವುದು ಇಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತಂದರೆ ಲೋ ಪವರ್ ವೈರ್ಲೆಸ್ ಮೆಶ್ ಪ್ರಿಡಾಮಿನೆಂಟ್ಲಿ IEEE 802.15.4 ಆಯಿತಾ. ಇದಾದಮೇಲೆ ಆಲ್ಸೋ IEEE P 1902.1 ಪವರ್ ಲೇಕ್ ಕಾಮ್ಸ್ ಎಲ್ಲ ಇದರಲ್ಲಿ ಇಂಪ್ಲಿಮೆಂಟ್ ಆಗಿರ್ತವೆ ಲಾಸಿ ಕಮ್ಯುನಿಕೇಷನಲ್ಲಿ. ಅದಾದಮೇಲೆ ಮೀಡಿಯಾ ಬ್ಯಾಂಡ್ ಬರೋದಾದರೆ ಬೇಸಿಕಲಿ. ಸೊ ಇಲ್ಲಿ ನ್ಯಾರೋ ಬ್ಯಾಂಡ್ ಇರುತ್ತೆ ವಿಚ್ ಹ್ಯಾಸ್ ಕೆಪಾಸಿಟಿ ಆಫ್ ಮ್ಯಾಕ್ಸಿಮಮ್ 250 kbps ಆ್ಯಂಡ್ ಲೋವರ್ ರೇಟ್ ದ ನಾರ್ಮ್ಸು. ಅದು ಬರೋದಾದರೆ ಪವರ್ ಕನ್ಸಂಪ್ಷನ್ ಈಸ್ ಕ್ರಿಟಿಕಲ್ಲು ಆಯಿತಾ. ಸೊ ಎನರ್ಜಿ ಎಫಿಷಿಯನ್ಸಿ ಈಸ್ ಪಾರಮೌಂಟ್. ಅದಾದಮೇಲೆ ಬ್ಯಾಟ್ರಿ ಪವರ್ ಡಿವೈಸಸ್ ಇರ್ತವೆ ನಿಮಗೆ ಮಸ್ಟ್ ಲಾಸ್ಟ್ ಇಯರ್ಸು ಆಯಿತಾ. ನೆಕ್ಸ್ಟ್ ನೋಡಿ, ಲಿಮಿಟೇಷನ್ ಇಸ್ ವೆರಿ ಸಿಂಪಲ್ ಆಯಿತಾ. ವೆರಿ ಸಿಂಪಲ್. ಈ ಒಂದು ಡಯಾಗ್ರಾಮಲ್ಲಿ ಏನೇನಿತ್ತು, ಸಾರಿ ವೇರ್ ಇಸ್ ದ ಕ್ವೆಶನ್. ಓಕೆ ಈ ಡಯಾಗ್ರಾಮಲ್ಲಿ ಏನಿತ್ತು ಅದನ್ನೆಲ್ಲ ಬರೀತೀರಾ ಅಷ್ಟೇ. ನೋಡಿ, ಫಸ್ಟು ಲಿಮಿಟೆಡ್ ಪ್ರಾಸೆಸಿಂಗ್ ಪವರ್ ಅಂತ ಬರೀತೀರಾ. ಪ್ರಾಸೆಸರ್ ಇತ್ತಾ, ಸಿ ಪಿ ಯುಸ್ನಲ್ಲಿ ಕೂಡ ಪ್ರಾಸೆಸರ್ ಆಯಿತಾ. ಸೊ ಲಿಮಿಟಿಂಗ್ ಪ್ರಾಸೆಸರ್ ಪವರ್ ಇತ್ತು. ಅದಾದಮೇಲೆ ಮೆಮರಿ, ಈ ಮೆಮರಿ ಇತ್ತಾ, ಲಿಮಿಟೆಡ್ ಮೆಮರಿ ಅಂತ ಬರೀತೀರಾ. ಅದಾದಮೇಲೆ ಏನು ಬರೀತಾ ಅಂತಂದರೆ ಲಾಸಿ ಕಮ್ಯುನಿಕೇಷನ್. ಇಲ್ಲಿ ಏನಿತ್ತು ಸೇದನ ಬರುತ್ತೆ ಲಾಸಿ ಕಮ್ಯುನಿಕೇಷನ್ ಅಂತ. ಅದಾದಮೇಲೇನು ಈ ಟ್ರಾನ್ಸ್ಮಿಷನ್ ಇರುತ್ತಲ್ವಾ, ಈ ಟ್ರಾನ್ಸ್ಮಿಷನ್ ಹೆಂಗಾಗ್ತದೆ ಲಿಮಿಟ್ ಎಷ್ಟಕ್ಕೆ 250 kbps ಹಿಂಗಾಗ್ತಿದೆ ಆಯಿತಾ. ಸೊ ಇದು ನಥಿಂಗ್ ಬಟ್ ಲಿಮಿಟೆಡ್ ಟ್ರಾನ್ಸ್ಮಿಷನ್ ಸ್ಪೀಡು ಆಯಿತಾ. ಇದಾಗಲೇ ಪವರ್ ಕನ್ಸಂಪ್ಷನ್ ಇಸ್ ಕ್ರಿಟಿಕಲ್ಲು. ಸೊ ಲಿಮಿಟೆಡ್ ಪವರ್ ಅಷ್ಟೇ, ಪವರ್ ಕನ್ಸಂಪ್ಷನ್ ಇಸ್ ಕ್ರಿಟಿಕಲ್, ಲಿಮಿಟೆಡ್ ಪವರ್ ಅಷ್ಟೇ. ಸೊ ಎಲ್ಲ ಕಡೆ ಒಂದು ನೋಡಿ ಇಲ್ಲಿ 4 ಲಿಮಿಟೆಡ್ ಆಗಿದೆ ಆಯಿತಾ. ಲಿಮಿಟಿಂಗ್ ಪ್ರಾಸೆಸಿಂಗ್ ಪವರು, ಲಿಮಿಟಿಂಗ್ ಮೆಮರಿ, ಲಿಮಿಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಸ್ಪೀಡು, ಲಿಮಿಟಿಂಗ್ ಪವರು. ಒಂದೇ ಒಂದು ಅಕ್ಷರ ಇರೋದು ಏನು ಲಾಸಿ ಕಮ್ಯುನಿಕೇಷನ್. ಅದನ್ನು ನಮ್ಕೊಬಿಟ್ಟು ಇಂಟರ್ ಕ್ವಶನ್ ಇಸ್ ಡನ್. ನೆಕ್ಸ್ಟು ನೀಡ್ ಫಾರ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಏನಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಸಿಂಪಲ್ ಥಿಂಗ್ ಏನು ಗೊತ್ತಾ, ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್ ಆರ್ ನೆಸೆಸರಿ ಟು ಎನೇಬಲ್ ಡಿವೈಸ್ ಟು ಎಕ್ಸ್ಚೇಂಜ್ ಡೇಟಾನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಬೇಕಾಗಿರುತ್ತೆ ಆಯಿತಾ. ದಟ್ ಇಸ್ ದ ರೀಸನ್. ಆ್ಯಂಡ್ ಇನ್ಫಾರ್ಮೇಷನ್ ಇನ್ ಸ್ಟ್ಯಾಂಡರ್ಡೈಸ್ಡ್ ಮ್ಯಾನರ್, ಇನ್ಫಾರ್ಮೇಷನ್ನ ಸ್ಟ್ಯಾಂಡರ್ಡೈಸ್ ಮ್ಯಾನರಲ್ಲಿ ಮತ್ತು ಡೇಟಾನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಈ ಕಮ್ಯುನಿಕೇಷನ್ ಪ್ರೋಟೋಕಾಲ್ಗಳು ಬೇಕಾಗಿರುತ್ತೆ. ದೇ ಪ್ರೊವೈಡ್ ಅ ಕಾಮನ್ ಲ್ಯಾಂಗ್ವೇಜ್ ಫಾರ್ ಡಿವೈಸ್ ಟು ಕಮ್ಯುನಿಕೇಟ್ ಆ್ಯಂಡ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಆ್ಯಂಡ್ ರಿಗಾರ್ಡ್ಲೆಸ್ ಆಫ್ ದ ಮ್ಯಾನುಫ್ಯಾಕ್ಚರ್ ಆರ್ ಟೆಕ್ನಾಲಜಿ ಯೂಸ್ಡ್. ಅದು ಯಾವ ಟೆಕ್ನಾಲಜಿ ಯೂಸ್ ಆಗಿದೆ ಮತ್ತು ಯಾರು ಮ್ಯಾನುಫ್ಯಾಕ್ಚರ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಇದೊಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಕೊಡುತ್ತೆ ಟು ಕಮ್ಯುನಿಕೇಟ್ ಆರ್ ಇಂಟರಾಕ್ಟ್ ವಿತ್ ದ ಅದರ್ ಯೂಸರ್ಸ್ ಅಷ್ಟೇ ಆಯಿತಾ. ನೆಕ್ಸ್ಟು ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್ ಎನ್ಶೋರ್ ಎಫಿಷಿಯೆಂಟ್ ಅಂದರೆ ರಿಲಯಬಲ್ ಡೇಟಾ ಟ್ರಾನ್ಸ್ಫರ್. RDTನ ಮತ್ತು ಎಫಿಷಿಯನ್ಸಿ ಇದು ಬೇಸಿಕಲಿ ಮೆಷರ್ ಮಾಡಿಕೊಡುತ್ತೆ. ಮತ್ತು ಎನೇಬಲ್ ಇಂಟರ್ಆಪರಬಿಲಿಟಿ ಬಿಟ್ವೀನ್ ಡಿವೈಸಸ್ ಆ್ಯಂಡ್ ದೆನ್ ಹೆಲ್ಪ್ಸ್ ಟು ಫೆಸಿಲಿಟೇಟ್ ದ ಡೆವಲಪ್ಮೆಂಟ್ ಆಫ್ ನ್ಯೂ ಅಪ್ಲಿಕೇಶನ್ ಆ್ಯಂಡ್ ಸರ್ವಿಸ್. ಇದು ಇಂಟರ್ಆಪರಬಿಲಿಟಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಡೆವಲಪ್ಮೆಂಟ್ ಆಫ್ ದ ನ್ಯೂ ಫೆಸಿಲಿಟೀಸ್ ಮತ್ತು ಅಪ್ಲಿಕೇಶನ್ಗೆ ಹೆಲ್ಪ್ ಮಾಡುತ್ತೆ, ಸರ್ವಿಸಸ್ಗಳಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ದ 5th ಕ್ವಶನ್ ಎಕ್ಸ್ಪ್ಲೇನ್ ಸ್ಮಾರ್ಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತಾ. ಸ್ಮಾರ್ಟ್ ಆಬ್ಜೆಕ್ಟ್ಸ್ಗಳೇನು ಅಂತಂದರೆ ಯಾವ ಆಬ್ಜೆಕ್ಟ್ಗಳು ನಿಮ್ಮ ಹತ್ರ ಡೇಟಾನ ಕಲೆಕ್ಟ್ ಮಾಡ್ತಾ ಇದೆ ಅಥವಾ ಯಾವ ಆಬ್ಜೆಕ್ಟ್ಗಳು ಆಟೋಮೇಟ್ ಆಗಿದೆ ಅಂಥ ಆಬ್ಜೆಕ್ಟ್ಗಳನ್ನ ನಾವು ಸ್ಮಾರ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಅದೇ ಸ್ಮಾರ್ಟ್ ಆಬ್ಜೆಕ್ಟ್ನ ಇಂಟೆಲಿಜೆಂಟ್ ಆಬ್ಜೆಕ್ಟು ಅಥವಾ ದ ಲರ್ನ್ ಆ್ಯಂಡ್ ಇಂಟರಾಕ್ಟ್ ವಿತ್ ದೇರ್ ಎನ್ವಿರಾನ್ಮೆಂಟ್ ಇನ್ ಮೀನಿಂಗ್ಫುಲ್ ವೇ. ಯಾವುದೊಂದು ಆಬ್ಜೆಕ್ಟು ನೋಡಿ ನಾವು ಈ ಸ್ಮಾರ್ಟ್ ಡೋರ್ಗಳು ಇರ್ತಾವಲ್ಲ, ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ಆ್ಯಕ್ಚುಲಿ ಥಂಬ್ ಇಂಪ್ರೆಷನ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಇಂದ ಬೇಸಿಕ್ಲಿ ಅದು ಓಪನ್ ಆಗುತ್ತೆ ಆಯಿತಾ, ಡೋರೆಲ್ಲ ಓಪನ್ ಆಗುತ್ತೆ. ಇಟ್ಸ್ ಬಿಕಾಸ್ ಆಫ್ ದ ಸ್ಮಾರ್ಟ್ ಆಬ್ಜೆಕ್ಟ್ಸ್. ಸೊ ಒಂದು ರೀಸನ್ಗೆ ಈ ಸ್ಮಾರ್ಟ್ ಆಬ್ಜೆಕ್ಟ್ಸ್ಗಳು ಏನಿದೆ ಇಂಟೆಲಿಜೆಂಟ್ ಆಬ್ಜೆಕ್ಟ್ಗಳಂತ ಕನ್ಸಿಡರ್ ಮಾಡ್ಕೊತೀವಿ. ಸ್ಮಾರ್ಟ್ ಆಬ್ಜೆಕ್ಟ್ಗಳಂದ್ರೆ ಇಂಟೆಲಿಜೆಂಟ್ ಆಬ್ಜೆಕ್ಟು ಒಂದು ಮೀನಿಂಗ್ಫುಲ್ ವೇಯಿಂದ ಹೊರಗಡೆ ಎನ್ವಿರಾನ್ಮೆಂಟ್ ಜೊತೆ ಕಮ್ಯುನಿಕೇಟ್ ಮಾಡೋದ್ರಿಂದ ಬರೀಬೇಕಾಗಿರುತ್ತೆ ಡೆಫಿನೇಷನು. ಇದಾದಮೇಲೆ ಸೇಮ್ ಡಯಾಗ್ರಾಮ್ ಬರೀಲಿ ಅಂದರೆ ದಟ್ಸ್ ಮೋರ್ ದೆನ್ ಡಯಾಗ್ರಾಮ್ ಬರೀಬೇಡಿ ಆಯಿತಾ. ಬರೋದು ತುಂಬ ಇಂಪಾರ್ಟೆಂಟ್ ಆಯಿತಾ. ಬರೇ ಒಂದು ಸ್ವಲ್ಪ ಒಳ್ಳೆಯದೇ ನಿಮಗೆ. ನೆಕ್ಸ್ಟು ಈ ಬರೋದೇ ಕ್ಯಾರೆಕ್ಟರ್ಸ್ ಬರೆದಾರೆ. ಫಸ್ಟ್ ಥಿಂಗ್ ಇಸ್ ಪ್ರಾಸೆಸಿಂಗ್ ಯೂನಿಟ್. ಈಗ ನೋಡಿ ಡೇಟಾ ಬರುತ್ತಲ್ವಾ,
ಸೆನ್ಸಸ್ಸಿಂದ ಡೇಟಾ ಬರುತ್ತಲ್ವಾ, ಸೆನ್ಸಸ್ಸಿಂದ ಬರ್ತಕ್ಕಂಥ ಡೇಟಾನ ಬೇಸಿಕಲಿ ಎಲ್ಲೊಂದು ಕಡೆ ಪ್ರಾಸೆಸ್ ಮಾಡಬೇಕಾಗಿರುತ್ತಲ್ವಾ, ಆ ಪ್ರಾಸೆಸಿಂಗ್ ಕೆಲಸನ ಮಾಡ್ತಕ್ಕಂಥದ್ದು ಈ ಪ್ರಾಸೆಸಿಂಗ್ ಯೂನಿಟ್ ಆಯಿತಾ. ಅ ಸ್ಮಾರ್ಟ್ ಆಬ್ಜೆಕ್ಟ್ ಹ್ಯಾಸ್ ಸಮ್ ಟೈಪ್ ಆಫ್ ಪ್ರಾಸೆಸಿಂಗ್ ಯೂನಿಟ್ for acquiring data and processing and then analyzing, sensing information received by the sensors and coordinating control signals to any actuators. ಇನ್ಫಾರ್ಮೇಷನ್ ತಗೊಳುತ್ತೆ ಸೆನ್ಸರ್ಸಿಂದ, ಅದನ್ನು ಅಗ್ರಿಗೇಟ್ ಮಾಡುತ್ತೆ, ಅನಲೈಸ್ ಮಾಡುತ್ತೆ, ದಯಮಾಟ್ಟು ಆ್ಯಕ್ಚುಯೇಟರ್ಸ್ಗಳಿಗೆ ಅದನ್ನು ಕಳಿಸುತ್ತೆ ಆ್ಯಂಡ್ ಆ್ಯಕ್ಚುಯೇಟರ್ಸ್ಗಳು ಆ್ಯಕ್ಷನ್ ತಗೊತವೆ. ಕಂಟ್ರೋಲ್ ಅ ವೆರೈಟಿ ಆಫ್ ಫಂಕ್ಷನ್ಸ್ ಆನ್ ದ ಸ್ಮಾರ್ಟ್ ಆಬ್ಜೆಕ್ಟ್ಸ್. ಒಂದು ಸ್ಮಾರ್ಟ್ ಆಬ್ಜೆಕ್ಟ್ಸ್ ಮೇಲೆ ಈ ಏನಿರುತ್ತೆ ಈ ಪ್ರಾಸೆಸಿಂಗ್ ಯೂನಿಟು ಸಾಕಷ್ಟು ಏನಪ್ಪ ಕೆಲಸಗಳನ್ನ ನೋಡ್ಕೊಳ್ಳುತ್ತೆ ಆಯಿತಾ, ಇನ್ಕ್ಲೂಡಿಂಗ್ ದ ಕಮ್ಯುನಿಕೇಷನ್ ಆ್ಯಂಡ್ ದೆನ್ ಪವರ್ ಸಿಸ್ಟಮ್ಸ್. ನೆಕ್ಸ್ಟು ಸೆನ್ಸರ್ಸ್ ಆರ್ ದ ಆ್ಯಕ್ಚುಯೇಟರ್ಸ್. ಸೆನ್ಸರ್ಸ್ ಏನಂತಂದರೆ ಸೆನ್ಸರ್ ಇಟ್ ಇಸ್ ಆ್ಯಕ್ಚುಲಿ ಕೇಪಬಲ್ ಆಫ್ ಇಂಟರಾಕ್ಟಿಂಗ್ ವಿತ್ ದ ಫಿಸಿಕಲ್ ವರ್ಲ್ಡ್. ಸೊ ಸೆನ್ಸರ್ಸ್ ಆ್ಯಂಡ್ ಆ್ಯಕ್ಚುಯೇಟರ್ಸ್ ನೋಡಿ, ನಾವು ಏನಪ್ಪ ಫಿಸಿಕಲ್ ವರ್ಲ್ಡ್ ಜೊತೆ ಕಮ್ಯುನಿಕೇಟ್ ಮಾಡಬಹುದಾಗಿರುತ್ತೆ ವಿತ್ ಹೆಲ್ಪ್ ಆಫ್ ಸೆನ್ಸರ್ಸ್ ಅಂದರೆ ಆ್ಯಕ್ಚುಯೇಟರ್ಸ್ ಆಯಿತಾ. ಸೆನ್ಸರ್ಸ್ ಏನು ಮಾಡ್ತಾವಪ್ಪ ಅಂತಂದರೆ ಡಿಫ್ರೆಂಟ್ ಸೋರ್ಸ್ಗಳಿಂದ ಡೇಟಾನ ಕಲೆಕ್ಟ್ ಮಾಡ್ತಾ ಹೋಗ್ತವೆ. ಆ್ಯಕ್ಚುಯೇಟರ್ಸ್ಗಳು ಏನು ಮಾಡ್ತವೆ, ಕಲೆಕ್ಟ್ ಮಾಡೋ ಡೇಟಾನ ಇಟ್ಕೊಂಡು ಯಾವ ಆ್ಯಕ್ಷನ್ ತೊಗೊಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಆ್ಯಕ್ಷನ್ಸ್ನ ತೊಗೊತಾ ಹೋಗ್ತವೆ ಅಷ್ಟೇ ಆ್ಯಕ್ಚುಯೇಟರ್ಸ್ ಮತ್ತು ಇದು ಸೆನ್ಸರ್ಸು. ಕಮ್ಯುನಿಕೇಷನ್ ಡಿವೈಸ್ ಬರೋದಾದರೆ ಏನಕ್ಕೆ ಕಮ್ಯುನಿಕೇಷನ್ ಡಿವೈಸ್ ಬೇಕು ಅಂತ ಬರೀತೀರಾ, ಕಮ್ಯುನಿಕೇಷನ್ ಯೂನಿಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕನೆಕ್ಟಿಂಗ್ ಸ್ಮಾರ್ಟ್ ಆಬ್ಜೆಕ್ಟ್ ವಿತ್ ಅದರ್ ಸ್ಮಾರ್ಟ್ ಆಬ್ಜೆಕ್ಟ್ ಆಯಿತಾ. ನಾನು ಆಗಲಿ ಏನಕ್ಕೆ ಬೇಕಾದ್ರೆ ಕಮ್ಯುನಿಕೇಷನ್ ಇದು ಡಿವೈಸ್ಗಳು ಒಂದು ಸ್ಮಾರ್ಟ್ ಆಬ್ಜೆಕ್ಟ್ನ ಇನ್ನೊಂದು ಸ್ಮಾರ್ಟ್ ಆಬ್ಜೆಕ್ಟ್ಗೆ ಕನೆಕ್ಟ್ ಮಾಡೋದಕ್ಕೆ ನಾವು ಕಮ್ಯುನಿಕೇಷನ್ ಬೇಕಾಗಿರುತ್ತೆ ಆಯಿತಾ. ಸೊ ಕಮ್ಯುನಿಕೇಷನ್ ಡಿವೈಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕನೆಕ್ಟಿಂಗ್ ದ ಸ್ಮಾರ್ಟ್ ಆಬ್ಜೆಕ್ಟ್ಸ್ ವಿತ್ ಒನ್ ಸ್ಮಾರ್ಟ್ ಆಬ್ಜೆಕ್ಟ್ ವಿತ್ ಔಟರ್ ವರ್ಲ್ಡ್ ಆಯಿತಾ. ನೆಕ್ಸ್ಟು ಕಮ್ಯುನಿಕೇಷನ್ ಡಿವೈಸ್ ಫಾರ್ ಸ್ಮಾರ್ಟ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಐದರ್ ವೈರ್ಡ್ ಆರ್ ವೈರ್ಲೆಸ್. ಈ ಕಮ್ಯುನಿಕೇಷನ್ ಡಿವೈಸ್ಗಳು ವೈರ್ಡ್ ಆರ್ ಆಗಿರಬಹುದಾಗಿರುತ್ತೆ ಅಥವಾ ವೈರ್ಲೆಸ್ ಆದರೂ ಆಗಿರಬಹುದಾಗಿರುತ್ತೆ. ನೆಕ್ಸ್ಟು ಪವರ್ ಸೋರ್ಸ್ಗೆ ಬರೋದಾದರೆ ಪವರ್ ಸೋರ್ಸ್ ಬೇಸಿಕಲಿ ಇಟ್ ಇಸ್ ಲೈಕ್ ಅ ಸ್ಮಾರ್ಟ್ ಒಂದು ಆಬ್ಜೆಕ್ಟ್ ಗೊತ್ತಾ ಹೆಂಗೆ ಅಂತಂದರೆ ನೋಡಿ, ಈಗ ನಾವೇನು ಯೂಸ್ ಮಾಡ್ತೀವಿ ಸೆನ್ಸಸ್ ಮತ್ತು ಆ್ಯಕ್ಚುಯೇಟರ್ಸ್ ಇದಕ್ಕೆಲ್ಲ ಬೇಸಿಕಲಿ ಪವರ್ ಸೋರ್ಸ್ ಬೇಕಾಯ್ತಾ. ಒಂದು ಡೈರೆಕ್ಟ್ ಪವರ್ ಸೋರ್ಸ್ ಬೇಕಾಗಿರುತ್ತೆ, ಇಲ್ಲ ಅಂತಂದರೆ ಆಲ್ಟರ್ನೇಟಿವ್ ಕರೆಂಟ್ ಬೇಕಾಗಿರುತ್ತೆ. ದೀಸ್ ಟೂ ಥಿಂಗ್ಸ್ ಆರ್ ನಥಿಂಗ್ ಬಟ್ ದ ಪವರ್ ಸೋರ್ಸಸ್. ಸ್ಮಾರ್ಟ್ ಆಬ್ಜೆಕ್ಟ್ಸ್ ಹ್ಯಾವ್ ಕಾಂಪೋನೆಂಟ್ಸ್ ದಟ್ ನೀಡ್ ಟು ಬಿ ಪವರ್ಡ್. ಅಫ್ಕೋರ್ಸ್ ಬ್ಯಾಟ್ರಿ ಇರುತ್ತೆ, ಬ್ಯಾಟ್ರಿನ ಪವರ್ ಮಾಡಲೇಬೇಕಾಗಿರುತ್ತೆ. ಸೊ ಸ್ಮಾರ್ಟ್ ಆಬ್ಜೆಕ್ಟಲ್ಲಿ ಒಂದು ಕಾಂಪೋನೆಂಟ್ ಇರುತ್ತೆ, ಆ ಕಾಂಪೋನೆಂಟ್ನ ನಾವು ಚಾರ್ಜ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಓಕೆ ವಾಟ್ ಇಸ್ ದಿಸ್? Okay, interestingly, the most significant power consumption usually comes from the communication unit of the smart object. Okay, ಇದರಲ್ಲಿ ಮೋಸ್ಟ್ ಪವರ್ ಕನ್ಸಂಪ್ಷನ್ ಎಲ್ಲಿಂದ ಬರುತ್ತೆ ಅಂತಂದರೆ ಕಮ್ಯುನಿಕೇಷನ್ ಯೂನಿಟ್ ಇರುತ್ತಲ್ವಾ, ಅಲ್ಲಿಂದ ಬೇಸಿಕಲಿ ಈ ಪವರ್ ಕನ್ಸಂಪ್ಷನ್ ಬರುತ್ತಂತೆ. ಗ್ರೇಟ್. ನೆಕ್ಸ್ಟ್ ದಿಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ವಾಟ್ ಇಸ್ ಅ SANET and then explain some advantages and disadvantages of that and wireless based solution offers. Okay, what disadvantages that a wireless based solution offers. Okay, question ವಾಟ್ ಇಸ್ SANET ಅಂತ ಕೇಳ್ತಿದ್ದೆ. SANET ಆ್ಯಕ್ಚುಲಿ ಇದು 2021 ಕಾನ್ಸೆಪ್ಟ್, ರೀಸೆಂಟ್ ಕಾನ್ಸೆಪ್ಟ್ ಇದು. ಸೊ ಒಂದು ಸ್ವಲ್ಪ ಕಲಿಬೇಕು. ಬಿಡಿ ಕಲ್ತ್ಕೊಳ್ಳೋಣ. ಸೆನ್ಸರ್ಸ್ ಆರ್ ಆ್ಯಕ್ಚುಯೇಟರ್ಸ್ ನೆಟ್ವರ್ಕ್, ಇದನ್ನು ನಾವು SANET ಅಂತ ಕರಿತೀವಿ. ಸೆನ್ಸರ್ಸ್ ಆರ್ ಆ್ಯಕ್ಚುಯೇಟರ್ಸ್ ನೆಟ್ವರ್ಕನ್ನು ನಾವೆಂತ ಕರಿತೀವಿ, SANET ಅಂತ ಕರಿತೀವಿ. SANET ಅಂದರೆ ಏನಂತ ಬರೀತೀರಾ, SANET ಇಸ್ ನಥಿಂಗ್ ಬಟ್ ಸೆನ್ಸರ್ಸ್ ಆ್ಯಂಡ್ ಆ್ಯಕ್ಚುಯೇಟರ್ಸ್ ನೆಟ್ವರ್ಕ್ ಆಯಿತಾ. ದ ನೇಮ್ ಸಜೆಸ್ಟ್ ಇಟ್ ಈಸ್ ಅ ನೆಟ್ವರ್ಕ್ ಆಫ್ ಸೆನ್ಸರ್ಸ್ ದಟ್ ಸೆನ್ಸ್ ಆ್ಯಂಡ್ ಮೆಷರ್ ದೇರ್ ಎನ್ವಿರಾನ್ಮೆಂಟ್ ಆರ್ ಆ್ಯಕ್ಚುಯೇಟರ್ಸ್ ದಟ್ ಆ್ಯಕ್ಟ್ ಆನ್ ದೇರ್ ಎನ್ವಿರಾನ್ಮೆಂಟ್. ನೋಡಿ ಇದೇನು ಮಾಡ್ತಪ್ಪ ಅಂದರೆ ಇದು ಬೇಸಿಕ್ಲಿ ಅದು ನೇಮೇ ಸಜೆಸ್ಟ್ ಮಾಡ್ತಿರೋ ಥರ ದ ನೆಟ್ವರ್ಕ್ ಆಫ್ ಸೆನ್ಸರ್ಸ್ ದ್ಯಾಟ್ ಸೆನ್ಸ್ ಆ್ಯಂಡ್ ಮೆಷರ್ಸ್ ದೇರ್ ಎನ್ವಿರಾನ್ಮೆಂಟ್. ಒಂದು ನೆಟ್ವರ್ಕ್ ಆಫ್ ಸೆನ್ಸರ್ಸ್ಗಳಿರ್ತವೆ ದಟ್ ಸೆನ್ಸ್ ಮಾಡುತ್ತೆ ಮತ್ತು ಮೆಷರ್ ಮಾಡುತ್ತೆ ದೇರ್ ಎನ್ವಿರಾನ್ಮೆಂಟ್ನ, ಆ್ಯಂಡ್ ಆರ್ ಆ್ಯಕ್ಚುಯೇಟರ್ಸ್ ದಟ್ ಆ್ಯಕ್ಟ್ ಆನ್ ದೇರ್ ಎನ್ವಿರಾನ್ಮೆಂಟು. ಸೆನ್ಸರು ಇಲ್ಲ ಅಂತಂದರೆ ಆ್ಯಕ್ಚುಯೇಟರ್ಸು ಆ್ಯಕ್ಟ್ ಮಾಡುತ್ತೆ. ಈ ಒಂದನ್ನು ಏನಂತ ಕರಿತೀವಿ, SANET ಅಂತ ಕರಿತೀವಿ ಆಯಿತಾ. SANET ಅಂದರೆ ಏನು ಹಾಕೊಂಡ್ರು, ಸೆನ್ಸರ್ಸ್ ಮತ್ತು ಆ್ಯಕ್ಚುಯೇಟರ್ಸ್ಗಳ ಒಂದು ನೆಟ್ವರ್ಕನ್ನು ನಾವು SANET ಅಂತ ಕರಿತೀವಿ. ಇದರಲ್ಲಿ ಸೆನ್ಸರ್ಸ್ ಏನು ಮಾಡುತ್ತೆ ಅಂತಂದರೆ ಅದನ್ನು ಸೆನ್ಸ್ ಮಾಡುತ್ತೆ, ಇಲ್ಲ ಅಂತಂದರೆ ಆ್ಯಕ್ಚುಯೇಟರ್ಸ್ಗಳು ಆ್ಯಕ್ಷನ್ನ ತಗೊಳ್ತಾ ಹೋಗುತ್ತೆ ಅಷ್ಟೇ. ನೆಕ್ಸ್ಟು ದ ಸೆನ್ಸರ್ಸ್ ಆ್ಯಂಡ್ ಆರ್ ಆ್ಯಕ್ಚುಯೇಟರ್ಸ್ ಇನ್ SANET ಆರ್ ಕೇಪಬಲ್ ಆಫ್ ಕಮ್ಯುನಿಕೇಟಿಂಗ್ ವಿತ್ ಕೋಆಪರೇಟಿಂಗ್ ಇನ್ ಪ್ರೊಡಕ್ಟಿವ್ ಮ್ಯಾನರ್. ಅಫ್ಕೋರ್ಸ್ ಇಲ್ಲಿ ಈ ಸೆನ್ಸರ್ಸ್ ಮತ್ತು ಆ್ಯಕ್ಚುಯೇಟರ್ಸ್ಗಳು ಏನು ಮಾಡ್ತವೆ, ಕಮ್ಯುನಿಕೇಟ್ ಮಾಡ್ತವೆ ಮತ್ತು ಕೋಆರ್ಡಿನೇಟ್ ಮಾಡ್ತವೆ. ಇನ್ ವಾಟ್ ಮ್ಯಾನರ್, ಪ್ರೊಡಕ್ಟಿವ್ ಮ್ಯಾನರ್ ಆಯಿತಾ. ನೆಕ್ಸ್ಟು effective and then well coordinated communication and then cooperation is a prominent challenge primarily because the sensors and actuators in SANET are diverse, heterogeneous and then resource considered. ನೋಡಿ ಇಲ್ಲಿ ನಾವು ಎಫೆಕ್ಟಿವ್ ಮತ್ತು ವೆಲ್ ಕೋಆರ್ಡಿನೇಟೆಡ್ ಕಮ್ಯುನಿಕೇಷನ್ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ ಇಲ್ಲಿ ಈ SANETಲ್ಲಿ. ಬಿಕಾಸ್ ಈ ಸೆನ್ಸರ್ಸ್ಗಳು ಮತ್ತು ಆ್ಯಕ್ಚುಯೇಟರ್ಸ್ಗಳು ಇರ್ತಾವಲ್ಲ ಅವು ತುಂಬ ಡಿಫ್ರೆಂಟ್ ಡಿವೈಸ್ಗಳಾಗಿರ್ತವೆ ಮತ್ತು ಹೆಟ್ರೋಜಿನಿಯಸ್ ಡಿವೈಸ್ಗಳಾಗಿರ್ತವೆ ಮತ್ತು ರಿಸೋರ್ಸ್ ಕನ್ಸಿಡರ್ ಆಗ್ತಿರ್ತದೆ ಆಯಿತಾ, ಕನ್ಸ್ಟೆಂಟ್ ಆಗಿರುತ್ತೆ. ನೋಡಿ ನಾನು ಏನು ಮಾತಾಡ್ತೀನಿ, ಫಸ್ಟ್ ಥಿಂಗ್ ಇಸ್ ಹೆಟ್ರೋಜಿನಸ್ ಆಯಿತಾ. ಹೆಟ್ರೋಜಿನಸ್ ಅಂದರೆ ಸೇಮ್ ಆಗಿರೋದಿಲ್ಲ. ನಮ್ಮ ಹತ್ರ ಫೋನ್ ಇರುತ್ತೆ, ಟ್ಯಾಬ್ಲೆಟ್ ಇರುತ್ತೆ, ಡಿಫ್ರೆಂಟ್ ಡಿವೈಸ್ಗಳಿರ್ತವೆ, ಡಿಫ್ರೆಂಟ್ ಸೆನ್ಸಸ್ಗಳಿರ್ತವೆ, ಅವೆಲ್ಲ ಡಿಫ್ರೆಂಟ್ ಆಗಿ. ಸೊ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಡೇಟಾನ ಒಂದೇ ಫ್ರೀಕ್ವೆನ್ಸಿಲಿ ಒಂದೇ IP ಎಲ್ಲ ಬರೋದಿಲ್ಲ. ಸೊ ಡಿಫ್ರೆಂಟ್ IP ಇಂದ ಡಿಫ್ರೆಂಟ್ ಫ್ರೀಕ್ವೆನ್ಸಿಯಿಂದ ಡಿಫ್ರೆಂಟ್ ಬ್ಯಾಂಡ್ ವಿಡ್ತಿಂದ ಬರ್ತಾ ಹೋಗುತ್ತೆ. ಸೊ ಇಟ್ ಈಸ್ ಹೆಟ್ರೋಜಿನಿಯಸ್
ಆಯಿತಾ. ಫಾರ್ ದ್ಯಾಟ್ ರೀಸನ್ ಎಫೆಕ್ಟಿವ್ನೆಸ್ ಮತ್ತು ವೆಲ್ ಕೋರ್ಡಿನೇಷನ್ ತುಂಬ ಕಡಿಮೆ ವೆನ್ ಇಟ್ ಕಮ್ಸ್ ಟು ಸೆನೆಟ್. ಇದಾದಮೇಲೆ ಸೆನೆಟ್ ಆಫರ್ಸ್ ಹೈಲಿ ಕೋರ್ಡಿನೇಟೆಡ್ ಸೆನ್ಸಿಂಗ್ ಆ್ಯಂಡ್ ದೆನ್ ಆ್ಯಕ್ಚುಯೇಷನ್ ಕೆಪಬಿಲಿಟೀಸ್. ಸೆನೆಟ್ ಏನು ಮಾಡುತ್ತೆ, ಹೈಲಿ ಕೋರ್ಡಿನೇಟೆಡ್ ಸೆನ್ಸಿಂಗ್ ಮತ್ತು ಆ್ಯಕ್ಚುಯೇಷನ್ ಕೆಪಬಿಲಿಟೀಸ್ನ ಹೊಂದಿರುತ್ತೆ. ಆ್ಯಂಡ್ ಸ್ಮಾರ್ಟ್ ಹೋಮ್ಸ್ ಆರ್ ಟೈಪ್ ಆಫ್ ಸೆನೆಟ್ ದಟ್ ಡಿಸ್ಪ್ಲೇ ದಿಸ್ ಕೋರ್ಡಿನೇಷನ್ ಬಿಟ್ವೀನ್ ಡಿಸ್ಟ್ರಿಬ್ಯೂಟೆಡ್ ಸೆನ್ಸಸ್ ಆ್ಯಂಡ್ ಆ್ಯಕ್ಚುಯೇಟರ್ಸ್. ಅಫ್ಕೋರ್ಸ್ ಸೆನ್ಸರ್ಸಲ್ಲಿ, ಈ ಸ್ಮಾರ್ಟ್ ಹೋಮ್ಸಲ್ಲಿ ನಾವು ಎಲ್ಲ ಸೆನ್ಸಸನ್ನು ಕನೆಕ್ಟ್ ಮಾಡಿದ್ರೆ ಇಂಟರ್ಕನೆಕ್ಟ್ ಆಗಿರುತ್ತೆ ಬೇಸಿಕ್ಲಿ, ಆಯಿತಾ. ಸೊ ಇದು ಆ್ಯಕ್ಚುಯೇಟರ್ಸ್ ಮತ್ತು ಸೆನ್ಸರ್ಸ್ ಎರಡದು ಕಾಂಬಿನೇಷನ್ ನಾವು ಯೂಶಲ್ ಆಗಿ ನೋಡ್ತಕ್ಕಂಥದ್ದು ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲಲ್ಲಿ. ದಟ್ ಇಸ್ ನಥಿಂಗ್ ಬಟ್ ಅವರ್ ಸ್ಮಾರ್ಟ್ ಹೋಮ್. ಸ್ಮಾರ್ಟ್ ಹೋಮಲ್ಲಿ ಏನಾಗುತ್ತೆ ಅಂತಂದರೆ, ಸ್ಮಾರ್ಟ್ ಹೋಮ್ಸ್ ಆರ್ ಟೈಪ್ ಆಫ್ ಸೆನೆಟ್ಸ್ ಆ್ಯಂಡ್ ದ ಡಿಸ್ಪ್ಲೇ ಆ್ಯಂಡ್ ದೆನ್ ಕೋರ್ಡಿನೇಷನ್ ಬಿಟ್ವೀನ್ ಡಿಸ್ಟ್ರಿಬ್ಯೂಟೆಡ್ ಸೆನ್ಸರ್ಸ್ ಆ್ಯಂಡ್ ಆ್ಯಕ್ಚುಯೇಟರ್ಸ್ ನಾವು ಅಲ್ಲಿ ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಸ್ಮಾರ್ಟ್ ಹೋಮ್ ಕ್ಯಾನ್ ಹ್ಯಾವ್ ಟೆಂಪರೇಚರ್ ಸೆನ್ಸರ್ ದಟ್ ಆರ್ ಸ್ಟ್ರಾಟಜಿಕಲಿ ನೆಟ್ವರ್ಕ್ ವಿತ್ ಹೀಟಿಂಗ್. ನೋಡಿ, ಟೆಂಪ್ರೇಚರ್ ಸೆನ್ಸರ್ ಇರ್ತವೆ, ಅದು ಸ್ಟ್ರಾಟಜಿಕಲಿ ಯಾವಾಗ ಬೇಕಾವಾಗ ಹೀಟ್ ಆಗುತ್ತೆ, ಆಯಿತಾ, ಹೀಟಿಂಗ್. ಆ್ಯಂಡ್ ದೆನ್ ಓಕೆ, ವೆಂಟಿಲೇಟರ್ಸ್ ಆ್ಯಂಡ್ ದೆನ್ ಏರ್ ಕಂಡೀಷ್ನರ್ಸ್, HVAC ಆ್ಯಂಡ್ ದೆನ್ ಆ್ಯಕ್ಚುಯೇಟರ್ಸ್. ಇವೆಲ್ಲ ಆ್ಯಕ್ಚುಯೇಟರ್ಸ್ಗಳು. ನೋಡಿ, ನೀವು ಎ ಸಿನ ಅಬ್ಸರ್ವ್ ಮಾಡಿದ ಹಾಗೆ ಎ ಸಿ ಫಿನ್ಸ್ ಇರ್ತಾವಲ್ಲ, ಅದು ಮೇಲ್ಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಿರುತ್ತೆ, ಆಯಿತಾ. ಇಟ್ಸ್ ಬಿಕಾಸ್ ಆಫ್ ದ ಆ್ಯಕ್ಚುಯೇಟರ್ಸ್. ಆ್ಯಕ್ಚುಯೇಟರ್ಸ್ಗಳು ಏನು ಮಾಡ್ತವೆ, ಡ್ರಿವನ್ ಮಾಡ್ತವೆ, ಆಯಿತಾ. ಆ ಡೇಟಾ ಏನಿರುತ್ತೆ, ಆ ಡೇಟಾನ ಡ್ರಿವನ್ ಮಾಡ್ತವೆ ಅಂತಂದರೆ ಇಟ್ಕೊಂಡು ಅಲ್ಲಿಂದ ಕೆಳಗಡೆ ಮೂವ್ ಆಗು, ಕೆಳಗಡೆಯಿಂದ ಮೇಲ್ಗಡೆ ಮೂವ್ ಆಗುವಂಥ ಆ್ಯಕ್ಚುಯೇಟರ್ಸ್ಗಳು ಅದ್ರ ಕೈಲಿ ಕೆಲಸ ಮಾಡಿಸ್ತಿರುತ್ತೆ. ನೆಕ್ಸ್ಟು ಅಡ್ವಾಂಟೇಜ್ ಬರೋದಾದರೆ, ಅಡ್ವಾಂಟೇಜ್ ಆಫ್ ವಾಟ್ ಯುವರ್ ಸೆನೆಟ್, ಆಯಿತಾ. ಏನಪ್ಪ ಸೆನೆಟ್ ಅಡ್ವಾಂಟೇಜ್ ಅಂತ ನೋಡಿ, ಇದು ಗ್ರೇಟರ್ ಡೆಪ್ಲಾಯ್ಮೆಂಟ್ ಫ್ಲೆಕ್ಸಿಬಿಲಿಟಿ. ಇದಕ್ಕೆ ಒಂದು ಗ್ರೇಟರ್ ಡೆಪ್ಲಾಯ್ಮೆಂಟ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಆಯಿತಾ. ಎಸ್ಪೆಷಲಿ ಇನ್ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟ್ ಆರ್ ಹಾರ್ಡ್ ಟು ರೀಚ್ ಪ್ಲೇಸಸ್. ಎಲ್ಲಿ ನಾವು ಹೋಗೋಕ್ಕೆ ಆಗೋದಿಲ್ಲ ಅಥವಾ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟ್ಗಳಿರ್ತವೆ, ಅಲ್ಲಿ ಇದನ್ನು ಆರಾಮಾಗಿ ಮತ್ತು ಇದನ್ನು ಡಿಪ್ಲಾಯ್ ಮಾಡ್ಬೋದಾಗಿರುತ್ತೆ ವಿತ್ ಫ್ಲೆಕ್ಸಿಬಿಲಿಟಿ. ಅದಾದಮೇಲೆ ಸೆಕೆಂಡು, ಸಿಂಪ್ಲರ್ ಸ್ಕೇಲಿಂಗ್ ಟು ಲಾರ್ಜ್ ನಂಬರ್ ಆಫ್ ನೋಟ್ಸ್. ಈ ಸಿಂಪಲ್ ಆಗಿದ್ರೆ ಲಾರ್ಜ್ ನಂಬರ್ ಆಫ್ ನೋಟ್ಸ್ಗೆ ನಾವು ಸ್ಕೇಲ್ ಮಾಡ್ಬೋದಾಗಿರುತ್ತೆ, ಇನ್ಕ್ರೀಸ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟು ಲೋ ಇಂಪ್ಲಿಮೆಂಟೇಷನ್ ಕಾಸ್ಟ್. ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಡಿಮೆ ಕಾಸ್ಟ್ ಅಂತೆ. ಅದಾದಮೇಲೆ ಈಸಿಯರ್ ಲಾಂಗ್ ಟರ್ಮ್ ಮೇಂಟೆನೆನ್ಸು, ಆರಾಮಾಗಿ ಲಾಂಗ್ ಟರ್ಮ್ ಮೇಂಟೆನೆನ್ಸ್ ಮಾಡ್ಬೋದಂತೆ. ಮತ್ತು ಎಫರ್ಟ್ಲೆಸ್ ಇಂಟ್ರೊಡಕ್ಷನ್ ಆಫ್ ನ್ಯೂ ಸೆನ್ಸರ್ಸ್ ಆರ್ ಆ್ಯಕ್ಚುಯೇಟರ್ಸ್. ಇದು ನೋಟ್ಸು ನೋಡಿ, ಮುಂಚೆ ಕ್ರಿಯೇಟ್ ಮಾಡೋ ನೋಟ್ಸ್ಗಳಿಗೆ ಆರಾಮಾಗಿ ಎಫರ್ಟ್ಲೆಸ್ ಆಗಿ ಹೊಸ ಇದನ್ನು ಸೆನ್ಸಸ್ಗಳನ್ನ ನಾವು ಅಥವಾ ಆ್ಯಕ್ಚುಯೇಟರ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಬಹುದಾಗಿರುತ್ತಂತೆ. ಅದಾದಮೇಲೆ ಬೆಟರ್ ಎಕ್ವಿಪ್ಡ್ ಟು ಹ್ಯಾಂಡಲ್ ಡೈನಮಿಕ್ ರ್ಯಾಪಿಡ್ ಟೆಕ್ನಾಲಜಿ ಚೇಂಜಸ್. ಓಕೆ, ಇದು ಡೈನಮಿಕ್ ಮತ್ತು ರ್ಯಾಪಿಡಾಗಿ ಟೆಕ್ನಾಲಜಿ ಚೇಂಜ್ ಆಗ್ತಿದ್ರೆ ಅದಕ್ಕೆ ಆರಾಮಾಗಿ ಅಡಾಪ್ಟ್ ಆಗುತ್ತೆ. ಇದು ಡಿಸ್ಅಡ್ವಾಂಟೇಜಿಗೆ ಬರ್ತಾರೆ, ಪೊಟೆನ್ಷಿಯಲ್ ಲೆಸ್ ಸೆಕ್ಯೂರ್. ಅಫ್ಕೋರ್ಸ್ ನೋಡಿ, ಇದೆಲ್ಲ ಈಗ ತಾನೇ ಎವಲ್ವ್ ಆಗ್ತಿರೋ ಟೆಕ್ನಾಲಜಿ, ಆಯಿತಾ. ಇದೆಲ್ಲ 100% ಸೆಕ್ಯೂರ್ ಇಲ್ಲ ಆ್ಯಂಡ್ ವಲ್ನರಬಲ್ ಆಗಿರ್ತವೆ, ಬಿಕಾಸ್ ಇದರಲ್ಲಿರೋ ಡೇಟಾಗೆ ಅಷ್ಟೊಂದು ನೀಟಾಗಿ ಸೆಕ್ಯೂರಿಟಿ ಕೊಡ್ತಾ ಇರೋದಿಲ್ಲ, ಆಯಿತಾ ಅವರು. ಸೊ ಆರಾಮಾಗಿದೆ ಅಟ್ಯಾಕ್ ಆಗಬಹುದಾಗಿರುತ್ತೆ. ಸೊ ಪೊಟೆನ್ಷಿಯಲಿ ಲೆಸ್ ಸೆಕ್ಯೂರ್. ಫಾರ್ ಎಕ್ಸಾಂಪಲ್, ಹೈಜಾಕ್ಟ್ ಆಕ್ಸೆಸ್ ಪಾಯಿಂಟ್ಸು ಮತ್ತು ಟಿಪಿಕಲ್ ಲೋವರ್ ಟ್ರಾನ್ಸ್ಮಿಷನ್ ಸ್ಪೀಡು. ಇಲ್ಲಿ ಟ್ರಾನ್ಸ್ಮಿಷನ್ ಸ್ಪೀಡು ತುಂಬ ಕಡಿಮೆ ಆಗಿಬಿಡುತ್ತೆ, ಆಯಿತಾ. ನೆಕ್ಸ್ಟು ಮತ್ತು ಗ್ರೇಟರ್ ಲೆವೆಲ್ ಆಫ್ ಇಂಪ್ಯಾಕ್ಟ್ ಆರ್ ಇನ್ಫ್ಲೂಯೆನ್ಸ್ ಬೈ ಎನ್ವಿರಾನ್ಮೆಂಟು. ಫ್ಯಾಕ್ಟರ್ಸ್ ಮೇಲೆ ಬೇಸಿಕಲಿ ಗ್ರೇಟಾಗಿ ಇನ್ಫ್ಲೂಯೆನ್ಸ್ ಆಗಿಬಿಡುತ್ತೆ. ಲೆಟ್ಸ್ ಸೇ ಟೆಂಪರೇಚರ್ ಸೆನ್ಸರ್ ಮುಗಿರ್ತಾರೆ, ಆಯಿತಾ. ಹೊರಗಡೆ ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ತುಂಬ ಮಳೆ ಬಂದುಬಿಡುತ್ತೆ, ಅವಾಗ ಸೆನ್ಸ್ ಆಗೋದಿಲ್ಲ. ಸೆನ್ಸ್ ಆಗದೆ ಏನು ಮಾಡ್ಬಿಡುತ್ತೆ ಅಂತಂದರೆ, ಇದು ಯೂಶ್ವಲಿ ಈ ಟೆಂಪರೇಚರ್ನ ಇನ್ನೂ ಕಡಿಮೆ ಮಾಡಿಬಿಡುತ್ತೆ ಒಂದು ಸತಿ. ಆವಾಗ ಏನಾಗ್ಬಿಡುತ್ತೆ, ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತೀವಿ. ಅಫ್ಕೋರ್ಸ್ ಅಂದರೆ ತಪ್ಪದೇ ಕೆಲಸ ಮಾಡುತ್ತೆ ಅಂತ ಅಷ್ಟೇ, ಆಯಿತಾ. ನೆಕ್ಸ್ಟು 7th ಕ್ವಶನ್. ರೈಟ್ ಎ ಶಾರ್ಟ್ ನೋಟ್ ಆನ್ LORAWAN, LoRaWAN, ಆಯಿತಾ. ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. LoRaWAN ಏನಂತಂದರೆ, ಇದು LPW ಎನೇಬಲ್ಡ್ ಲೋ ರೇಂಜ್ ಬ್ಯಾಟ್ರಿ ಪವರ್ಡ್ IoT ಸೊಲ್ಯೂಷನ್ಸ್. ಲೋ ರೇಂಜ್ ಬ್ಯಾಟ್ರಿ ಪವರ್ಡ್ IoT ಸೊಲ್ಯೂಷನ್ಸ್ ಆಗಿರ್ತವೆ. ಸೊ LoRaWAN ಇಸ್ ನಥಿಂಗ್ ಬಟ್ ಅನ್ಲೈಸೆನ್ಸ್ಡ್ ಬ್ಯಾಂಡ್ LPWA ಟೆಕ್ನಾಲಜಿ ಆಗಿರುತ್ತೆ. ಸೊ LPWA ಏನಿರುತ್ತೆ, ಇಟ್ ಎನೇಬಲ್ಸ್ ಲಾಂಗ್ ರೇಂಜ್ ಬ್ಯಾಟ್ರಿ ಪವರ್ಡ್ IoT ಸೊಲ್ಯೂಷನ್ಸ್. ಈ LoRaWAN ಏನಿರುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಅನ್ಲೈಸೆನ್ಸ್ಡ್ ಬ್ಯಾಂಡ್ LPWA ಟೆಕ್ನಾಲಜಿ ಆಗಿರುತ್ತೆ. ಲೈಸೆನ್ಸ್ ಬ್ಯಾಂಡ್ ಆಲ್ಟರ್ನೇಟಿವ್ಸ್ ಲೈಕ್ NB-IoT ಮತ್ತು IoT ಕನೆಕ್ಟಿವಿಟಿ ಆಪ್ಷನ್ಸ್. ಓಕೆ, ಲೈಸೆನ್ಸ್ಡ್ ಬ್ಯಾಂಡ್ ಆಲ್ಟರ್ನೇಟಿವ್ಸ್ಗೆ ಯಾವುದು ಅಂತಂದರೆ, ಲೈಸೆನ್ಸ್ಡ್ ಬ್ಯಾಂಡ್ಗೆ ಆಲ್ಟರ್ನೇಟಿವ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ನಾವು, ಲೈಕ್ NB-IoT ಆಫರ್ಸ್ IoT ಕನೆಕ್ಟಿವಿಟಿ ಆಪ್ಷನ್ಸ್. ಓಕೆ, ನೆಕ್ಸ್ಟು ಸ್ಟ್ಯಾಂಡರ್ಡೈಸ್ಡ್ ಆ್ಯಂಡ್ ದೆನ್ ಅಲಿಯನ್ಸ್ ಇನಿಷಿಯಾಲಿಟಿ. ಓಕೆ, ಸ್ಟ್ಯಾಂಡರ್ಡೈಸ್ ಮತ್ತು ಅಲಿಯನ್ಸ್ ಇನಿಷಿಯಾಲಿಟಿ ನೋಡ್ತಾ ಇದ್ರೆ ನಾವು ಬೇಸಿಕ್ಲಿ. ಓಕೆ, ಫಸ್ಟ್ LoRa ನೋಡೋಣ, ಆಯಿತಾ. ಲಾಂಗ್ ರೇಂಜ್ ಲೋ ಪವರ್ ಮಾಡ್ಯುಲೇಷನ್ ಟೆಕ್ನಾಲಜಿ ಫಾರ್ IoT, ಆಯಿತಾ. ಲಾಂಗ್ ರೇಂಜ್ ಲೋ ಪವರ್ಡ್ ಮಾಡ್ಯುಲೇಷನ್ ಟೆಕ್ನಾಲಜಿ ಫಾರ್ IoT. ಅದಾದಮೇಲೆ LoRa ಅಲಿಯನ್ಸ್ಗೆ ಬರೋದಾದರೆ, ಬೇಸಿಕಲಿ ಇಂಡಸ್ಟ್ರಿ ಸಪೋರ್ಟೆಡ್ ಆರ್ಗನೈಸೇಷನ್ ಫಾರ್ LoRaWAN ಸ್ಪೆಸಿಫಿಕೇಶನ್ಸ್. LoRa ಅಲಿಯನ್ಸ್ ನೋಡಿ, LoRa ಅಂತಂದರೆ ಇಲ್ಲಿ ಇದು ಲಾಂಗ್ ರೇಂಜ್. ವಾಟ್ ಇಸ್ ದಟ್?
ಓಕೆ ಓಕೆ. ಸೊ ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ದೆನ್ ಅಲಿಯನ್ಸ್ ಇನಿಷಿಯಾಲಿಟಿ ಆಯಿತಾ. ಫಸ್ಟು ಲೋರಾ ಬರುತ್ತೆ. ಲೋರಾ ಇನ್ ದ ಸೆನ್ಸ್ ಇದು ಲಾಂಗ್ ರೇಂಜ್ ಲೋ ಪವರ್ಡ್ ಮಾಡ್ಯುಲೇಷನ್ ಟೆಕ್ನಾಲಜಿ ಫಾರ್ ಐ ಒ ಟಿ. ಲೋರಾ ಅಂತಂದರೆ ಲಾಂಗ್ ರೇಂಜ್ ಲೋ ಪವರ್ಡ್ ಮಾಡ್ಯುಲೇಷನ್ ಟೆಕ್ನಾಲಜಿ ಫಾರ್ ಐ ಒ ಟಿ. ಅದಾದಮೇಲೆ ಲೋರಾ ಅಲಿಯನ್ಸ್ ಬರೋದಾದ್ರೆ ಬೇಸಿಕಲಿ ಇಂಡಸ್ಟ್ರಿ ಸಪೋರ್ಟೆಡ್ ಆರ್ಗನೈಸೇಷನ್ ಫಾರ್ ಲೋರಾ ವ್ಯಾನ್ ಸ್ಪೆಸಿಫಿಕೇಷನ್ಸ್. ಲೋರಾ ವ್ಯಾನ್ ಸ್ಪೆಸಿಫಿಕೇಷನ್ಗಳಿಗೆ ಇಂಡಸ್ಟ್ರಿ ಸಪೋರ್ಟೆಡ್ ಆರ್ಗನೈಸೇಷನ್ ಇರುತ್ತಲ್ವಾ, ಅದು ನಾವು ಲೋರಾ ಅಲಿಯನ್ಸ್ ಅಂತ ಕರಿತೀವಿ. ಅದಾದಮೇಲೆ ಲೋರಾ ವ್ಯಾನ್ಗೆ ಬರೋದಾದ್ರೆ ಇದು ಎಂಡ್ ಟು ಎಂಡ್ ಕಮ್ಯುನಿಕೇಷನ್ ಆ್ಯಂಡ್ ಲೋರಾ ಟೆಕ್ನಾಲಜಿ. ಓಕೆ. ಸೊ ನಾವೇನು ನೋಡಿದೋ ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಅಲಿಯನ್ಸ್ ಇನಿಷಿಯಲಿಟಿ ನೋಡಿದೋ. ಸೊ ಲೋರಾ ಅಂತಂದರೆ ಇಟ್ ಇಸ್ ಲಾಂಗ್ ರೇಂಜ್ ಲೋ ಪವರ್ಡ್ ಮಾಡ್ಯುಲೇಷನ್ ಟೆಕ್ನಾಲಜಿ ಫಾರ್ ಐ ಒ ಟಿ. ಲೋರಾ ಅಲಿಯನ್ಸ್ ಪ್ರೋಟೋಕಾಲ್ ಫಾರ್ ಲೋರಾ ಆಗಿರುತ್ತೆ. ಆ್ಯಂಡ್ ದೆನ್ ಇಲ್ಲಿ ನೀವು ಸ್ಟೆಮೆಚ್ ನೋಡ್ಬೋದಾಗಿರುತ್ತೆ. ಸೆಮ್ಯಾಟಿಕ್ ಅಂತಂದರೆ ಏನಿಲ್ಲ, ಪ್ರೊವೈಡ್ಸ್ ದ ಫಿಸಿಕಲ್ ಲೇಯರ್ ಫಾರ್ ಲೋರಾ ಮಾಡ್ಯುಲೇಷನ್. ಈ ಲೋರಾ ಮಾಡ್ಯುಲೇಷನ್ಗೆ ಫಿಸಿಕಲ್ ಲೇಯರ್ ಬೇಕಾಗುತ್ತೆ. ನೋಡಿ, ಫಿಸಿಕಲ್ ಲೇಯರ್ ಏನಕ್ಕೆ ಬೇಕು ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕಮ್ಯುನಿಕೇಷನ್. ಆಯಿತಾ, ನೀವು ಇದರಲ್ಲೆಲ್ಲ ಕಮ್ಯುನಿಕೇಷನ್ ಎಲ್ಲಿ ಮಾಡ್ತಾರೆ ಅಂದರೆ ಫಿಸಿಕಲ್ ಲೇಯರಲ್ಲೇ ಮಾಡ್ತಕ್ಕಂಥದ್ದು. ಸೊ ನಿಮಗೆ ಫಿಸಿಕಲ್ ಲೇಯರ್ ಬೇಕಾಗಿರುತ್ತೆ, ಅದೊಂದಕ್ಕೆ ನಿಮಗೆ ಈ ಸಿಮ್ಯಾಟಿಕ್ ಬೇಕಾಗಿರುತ್ತೆ. ಆಯಿತಾ. ನೆಕ್ಸ್ಟ್ ಅದಾದಮೇಲೆ ಲೋರಾ ವ್ಯಾನ್ ಲೇಯರ್ಸ್ಗೆ ಬರ್ತಾರೆ. ಇದನ್ಗೆ ಸಿಮ್ಯಾಟಿಕ್ ಫಾರ್ ಫಿಸಿಕಲ್ ಲೋರಾ ಅಲಿಯನ್ಸಸ್ ಫಾರ್ ಮ್ಯಾಕ್ ಆಗಿರುತ್ತೆ. ನೆಕ್ಸ್ಟು ಈ ಡಯಾಗ್ರಾಮ್ ನೋಡ್ಕೊಳ್ಳೋಣ, ಸಿಂಪಲ್ ಆಗಿದೆ, ಮೋರ್ ದೆನ್ ಎನಫ್. ಆಯಿತಾ, ಟೋಪಾಲಜಿಗಳೆಲ್ಲ ಬೇಡ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಇಟ್ಸ್ ನಾಟ್ ಅನ್ ಇಂಪಾರ್ಟೆಂಟ್ ಕ್ವೆಶನ್, ಕೈಂಡ್ ಇಂಪಾರ್ಟೆಂಟ್ ಕ್ವೆಶನ್, ಬಟ್ ದೆನ್ ಇಟ್ಸ್ ಓಕೆ. ಓಕೆ, ನೋಡಿ, ಫಸ್ಟು ಲೋರಾ ಅಲಯನ್ಸು ಎರಡು ಕಡೆ ಇರುತ್ತೆ, ಮತ್ತು ಮಧ್ಯದಲ್ಲಿ ಸ್ಟೊಮ್ಯಾಚ್ ಇರುತ್ತೆ. ಆಯಿತಾ, ಸೆಮ್ಯಾಟಿಕ್ ಇರುತ್ತೆ, ಸಿಮ್ಯಾಟಿಕ್. ಓಕೆ, ಲೋರಾ ಅಲಯನ್ಸ್ ಬರೋದಾರೆ ಬೇಸಿಕಲಿ ಈ ಹರ್ಡ್ಸ್ಗಳಿಗೆ ಜ್ಞಾಪಕ ಇಟ್ಕೊಳ್ಳಿ. ಐ ಡೋಂಟ್ ರಿಮೆಂಬರ್ ದಿಸ್ ಥಿಂಗ್. ಸೊ 868 ಮೆಗಾ ಹರ್ಟ್ಸ್, 915 ಮೆಗಾ ಹರ್ಟ್ಸು. ಆದಮೇಲೆ ಅದರ್ ರೀಜನಲ್ ಬ್ಯಾಂಡ್ಸ್. ಓಕೆ, ಇಲ್ಲಿ ಬೇಸಿಕಲಿ 2 ಮೆಗಾ ಹರ್ಟ್ಸ್ ಬರುತ್ತೆ. ಒಂದು 868 ಮೆಗಾ ಹರ್ಟ್ಸು ಮತ್ತು 915 ಮೆಗಾ ಹರ್ಟ್ಸು, ಮತ್ತು ಅದರ್ ರೀಜನಲ್ ಬ್ಯಾಂಡ್ಸು. ಇನ್ನು ಇಲ್ಲಿ ಬರೆದರೆ ನಿಮಗೆ ಬೇಸಿಕಲಿ ಈ ಸ್ಟೊಮ್ಯಾಕ್ ಏನು ಮಾಡುತ್ತೆ ಅಂದರೆ ಲೋರಾ ಫಿಸಿಕಲ್ ಮಾಡ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ನಾವು ಇಲ್ಲಿ ಓದೋದಲ್ಲ, ಸ್ಟೊಮ್ಯಾಕ್ ಏನು ಮಾಡುತ್ತೆ, ಪ್ರೊವೈಡ್ ಫಿಸಿಕಲ್ ಲೇಯರ್ ಫಾರ್ ದ ಲೋರಾ ಮಾಡ್ಯುಲೇಷನ್. ಸೊ ಲೋರಾ ಫಿಸಿಕಲ್ ಲೇಯರ್ ಮಾಡ್ಯುಲೇಷನ್ಗೆ ಈ ಸ್ಟೊಮ್ಯಾಕ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಆಯಿತಾ, ಸಿಮ್ಯಾಟಿಕ್ ಹೆಲ್ಪ್ ಮಾಡುತ್ತೆ, ಸೆಮ್ಟೆಕ್. ಓಕೆ, ಸೆಮ್ಟೆಕ್ ಸಮಥಿಂಗ್. ಆಯಿತಾ, ನೆಕ್ಸ್ಟು ಲೋರಾ ಅಲಯನ್ಸ್ ಬರ್ತದ್ರೆ ಲೋರಾ ವ್ಯಾನ್ ಮತ್ತು ಮ್ಯಾಕ್. ಆಯಿತಾ, ಲೋರಾ ವ್ಯಾನ್ ಮತ್ತು ಮ್ಯಾಕ್. ನೋಡಿ, ಲೋರಾ ಅಲಯನ್ಸ್. ಓಕೆ, ಇಲ್ಲಿದೆ ಡ್ಯೂಡ್ ವೈ what the heck hell. Yeah, this is the question. Yeah, next to Yansilla, that's fine because I'm here to study. Okay, ಅಪ್ಲಿಕೇಶನ್ಸ್ ಬರೋದಾದರೆ ಅಪ್ಲಿಕೇಶನ್ಸಲ್ಲಿ ಬೇಸಿಕಲಿ ನಿಮಗೆ COAP ಇರುತ್ತೆ, ಮತ್ತು MQTT ಇರುತ್ತೆ, ಆಮೇಲೆ IPv6, ಆಮೇಲೆ 6 ಲೋ WPA ರಾ ಇರುತ್ತೆ, ಅದರ್ಸ್ ಇರ್ತವೆ. ಆಯಿತಾ, ಸೊ ಇದೊಂದು ಹಿಂಗಿರುತ್ತೆ. ಇಲ್ಲಿ ಲೋರಾ ಅಲಯನ್ಸು ಮತ್ತು ಇಲ್ಲಿ ಸೆಮ್ಟೆಕ್ಕು. ಸೊ ಸೆಮ್ಟೆಕ್ಕಲ್ಲಿ ಲೋರಾ ಫಿಸಿಕಲ್ ಮಾಡ್ಯುಲೇಷನ್ ಬರ್ತಾಗುತ್ತೆ. ಇಲ್ಲಿ 868 ಮೆಗಾ ಹರ್ಟ್ಸು, 915 ಮೆಗಾ ಹರ್ಟ್ಸು. ಅದಾದಮೇಲೆ ಇಲ್ಲಿ ಅದರ್ ರೀಜನಲ್ ಬ್ಯಾಂಡ್ಸ್ ಇರುತ್ತೆ, ನಿಮಗೆ ಅದರ್ ರೀಜನಲ್ ಬ್ಯಾಂಡ್ಸ್ ಇರುತ್ತೆ ಇಲ್ಲಿ. ಸೊ ಲೋರಾ ಮಾಡ್ಯುಲೇಷನ್ ಆಯಿತಾ. ಇಲ್ಲಿ ಮೇಲ್ಗಡೆ ಒಂದು ಇದು ಬರುತ್ತೆ, ಇಲ್ಲಿ ನಿಮಗೆ ವ್ಯಾನ್ ಮ್ಯಾಕ್ಸ್ ಸಿಗುತ್ತೆ, ಲೋರಾ ವ್ಯಾನ್ ಮ್ಯಾಕ್ಸ್ ಸಿಗುತ್ತೆ. ಅದು ಮೇಲ್ಗಡೆ ಲೋರಾ ಅಲಯನ್ಸ್ ನಿಮಗೆ ಇಲ್ಲಿ ಬೇಸಿಕ್ ಲೋರಾ ಅಲಯನ್ಸ್ ಮೇಲ್ಗಡೆ COAP. ಆಯಿತಾ, COAP ಸಿಗುತ್ತೆ. ಆಮೇಲೆ MQTT, IPv6 ಮತ್ತು 6 ಲೋ WPAN ಸಿಗುತ್ತೆ, WPAN ಮತ್ತು ರಾ ಅದರ್ಸು WPAN 6 ಲೋ WPAN ಆ್ಯಂಡ್ ದೆನ್ IPv6, MQTT ಮತ್ತು COAP ಸಿಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಲೋರಾ ವ್ಯಾನ್ ಲೇಯರ್ಸ್ ಅದು ಮೇಲ್ಗಡೆ ಇದು ಲೋರಾ. ನೆಕ್ಸ್ಟು ಹೈ ಲೆವೆಲ್ ಲೋರಾ ವ್ಯಾನ್ ಮ್ಯಾಕ್ ಫ್ರೇಮ್ ಫಾರ್ಮೇಟ್ ನೋಡಿದ್ರೆ ಬೇಸಿಕಲಿ ಇಲ್ಲಿ 3 ಥಿಂಗ್ ಇರುತ್ತೆ. ಒಂದು ಮ್ಯಾಕ್ ಹೆಡರ್ ಇರುತ್ತೆ, MHDD ಮ್ಯಾಕ್ ಹೆಡರ್. ಆಯಿತಾ, ಅದಾದಮೇಲೆ ಮ್ಯಾಕ್ ಪೇಲೋಡ್ ಇರುತ್ತೆ, ಆಮೇಲೆ ಮೆಸೇಜ್ ಇಂಟಿಗ್ರಿಟಿ ಕೋಡ್ ಇರುತ್ತೆ, MIC ಅಂದರೆ ಮೆಸೇಜ್ ಇಂಟಿಗ್ರಿಟಿ ಕೋಡ್ ಇರುತ್ತೆ. ಸೊ ದೇರ್ ಆರ್ ಆ್ಯಕ್ಚುಲಿ 3 ಸೆಕ್ಟರ್ಸ್. ಒನ್ ಇಸ್ ಮ್ಯಾಕ್ ಹೆಡರ್, ಮ್ಯಾಕ್ ಪೇಲೋಡ್ ಆ್ಯಂಡ್ ಮೆಸೇಜ್ ಇಂಟಿಗ್ರಿಟಿ ಕೋಡ್ ಇರುತ್ತೆ. ಆಯಿತಾ,
ಸೊ ನಿಮ್ಮ ಮ್ಯಾಕ್ ಹೆಡರ್ ಲೆಂತ್ 1 ಬೈಟ್ ಇರುತ್ತೆ. ಆ್ಯಂಡ್ ದೆನ್ ಮೆಸೇಜ್ ಇಂಟಿಗ್ರಿಟಿ ಇದು ನಿಮಗೆ 4 ಬೈಟ್ ಇರುತ್ತೆ. ಈ ಪೇಲೋಡ್ ಲೆಂತ್ ಏನಿರುತ್ತೆ ವೇರಿಯಬಲ್ ಆಗಿರುತ್ತೆ. ಆಯಿತಾ, ದಿಸ್ ನಥಿಂಗ್ ಬಟ್ ಹೈ ಲೆವೆಲ್ ಲೋರಾ ವ್ಯಾನ್ ಮ್ಯಾಕ್ ಫ್ರೇಮ್ ಫಾರ್ಮ್ಯಾಟ್ ಇದು. ಟೋಪಾಲಜಿ ಬರ್ತಾರೆ. ಟೋಪಾಲಜಿ ಇಸ್ ನಾಟ್ ಸೊ ಇಂಪಾರ್ಟೆಂಟ್. ಲೋ ಆಟ್ರಿಬ್ಯೂಟ್ದು ಸಿಂಪಲ್ ಏನು ಗೊತ್ತಾ, ಇದು ಈಸಿನೇ. ಲೋರಾ ವ್ಯಾನ್ ನಿಮ್ಗೆ ಏನು ಮಾಡ್ತಾನೆ, ಸ್ಟಾರ್ ಆಫ್ ಸ್ಟಾರ್ಸ್ ಆಯ್ತಾ, ಇದು ಸ್ಟಾರ್ ಆಫ್ ಸ್ಟಾರ್ಸ್ ಟೋಪಾಲಜಿ ವಿತ್ ಗೇಟ್ವೇ ಆ್ಯಂಡ್ ದೆನ್ ನೆಟ್ವರ್ಕ್ ಸರ್ವರ್. ಇದು ಬೇಸಿಕಲಿ ಹೆಂಗಿರುತ್ತೆ, ಸ್ಟಾರ್ ಆಫ್ ಸ್ಟಾರ್ ಟೋಪಾಲಜಿ ಒಂದಿರುತ್ತೆ, ಅದರಲ್ಲಿ ನಿಮಗೆ ಗೇಟ್ವೇ ಇರುತ್ತೆ ಮತ್ತು ನೆಟ್ವರ್ಕ್ ಟೋಪಾಲಜಿ ಎರಡೂ ಇರುತ್ತೆ. ಗೇಟ್ವೇಸು ಬರ್ತಾರೆ ಇಲ್ಲಿ ಬೇಸಿಕಲಿ ಬ್ರಿಡ್ಜ್ ಬಿಟ್ವೀನ್ ಎಂಡ್ ಪಾಯಿಂಟ್ಸ್ ಆ್ಯಂಡ್ ದೆನ್ ಲೋರಾ ವ್ಯಾನ್ ನೆಟ್ವರ್ಕ್ ಸರ್ವರ್. ಈ ಗೇಟ್ವೇ ಏನಿರುತ್ತೆ ಇದು ಬ್ರಿಡ್ಜ್ ಬಿಟ್ವೀನ್ ಎಂಡ್ ಪಾಯಿಂಟ್ಸ್ ಆ್ಯಂಡ್ ದೆನ್ ಲೋರಾ ವ್ಯಾನ್ ನೆಟ್ವರ್ಕ್ ಸರ್ವರ್. ಲೋರಾ ವ್ಯಾನ್ ನೆಟ್ವರ್ಕ್ ಸರ್ವರ್ ಮತ್ತು ಈ ಗೇಟ್ವೇ ಮಧ್ಯೆ ಬೇಸಿಕಲಿ ಒಂದು ಬ್ರಿಡ್ಜ್ ಆಗಿರುತ್ತೆ. ಆಯಿತಾ, ಓಕೆ. ಸೊ ನೋಡ್ಕೊಳ್ತಾರೆ ಇಲ್ಲಿ ಆ್ಯಪ್ ಡೇಟಾ ಎಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ ಲೋರಾ ವ್ಯಾನ್ ರೇಡಿಯೋ ಫಿಸಿಕಲ್ ಲೇಯರ್ಗೆ ಬರುತ್ತೆ. ಆಯಿತಾ, ಇದಾದಮೇಲೆ ಲೋರಾ ವ್ಯಾನ್ದು ಮ್ಯಾಕ್ ಲೇಯರ್ ಬರುತ್ತೆ. ಅದಾದಮೇಲೆ ಐ ಪಿ ಟರ್ಮಿನಲ್ಲು, ಐ ಪಿ ಟ್ರಾನ್ಸ್ಪೋರ್ಟು. ಆಯಿತಾ, ಐ ಪಿ ಟ್ರಾನ್ಸ್ಪೋರ್ಟು, ಐ ಪಿ ಟರ್ಮಿನಲ್ಲು. ಎರಡೂ ಕಡೆ ನಿಮಗೆ ಆ್ಯಪ್ ಡೇಟಾ ಇದೆ. ಆಯಿತಾ, ಇದಾದಮೇಲೆ ಇಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಐ ಪಿ ಟ್ರಾನ್ಸ್ಪೋರ್ಟ್ ಲೇಯರ್ ಬರುತ್ತೆ. ಇದು ಲೋರಾ ವ್ಯಾನ್ ಫಿಸಿಕಲು, ಲೋರಾ ವ್ಯಾನ್ ಮ್ಯಾಕು, ಆಮೇಲೆ ಐ ಪಿ ಇದು ಬರುತ್ತೆ, ಟರ್ಮಿನಲ್ ಬರುತ್ತೆ. ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡೋಕ್ಕಿರೋ ಫ್ಯಾಕ್ಟರ್ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಆ್ಯಕ್ಚುಲಿ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಆಯಿತಾ, ಈ ಡೇಟಾಬೇಸ್ಗಳಿಂದ ರೋಮಿಂಗ್ ಡೋ ಆರ್ ಅವನ್ 1.1 ರೋಮಿಂಗ್. ಓಕೆ, ಅದಾದಮೇಲೆ ಬ್ಯಾಕ್ ಹೋಲ್ ಆಗ್ತಾ ಇದೆ, ಆರ್ ಎಫ್ ಆಗ್ತಾಯಿದೆ, ಟಿಕ್, ಈಸಿ. ಸೆಕ್ಯೂರಿಟಿ ಓಕೆ. ಲೋರಾ ವ್ಯಾನ್ ಬೇಸಿಕ್ಲಿ ನಾವು ಮೇನ್ ಮಾಡಿ ತಿಳ್ಕೊಂಡ್ರೆ ಆಯಿತಾ, ಅಷ್ಟೊಂದು ಡೀಪಾಗಿ ಓದಬೇಡ. ಲೋರಾ ವ್ಯಾನ್ ಬೇಸಿಕಲಿ 2 ಲೇಯರ್ ಆಫ್ ಸೆಕ್ಯೂರಿಟಿ ಇರುತ್ತೆ. ಆಯಿತಾ, ಫಾರ್ ಕಮ್ಯುನಿಕೇಷನ್ ಆ್ಯಂಡ್ ಡೇಟಾ ಪ್ರೈವಸಿ. ಒಂದು ಕಮ್ಯುನಿಕೇಷನ್ಗೆ, ಡೇಟಾ ಪ್ರೈವಸಿಗೆ, ಒಂದು ಕಮ್ಯುನಿಕೇಷನ್ ಆ್ಯಂಡ್ ಡೇಟಾ ಪ್ರೈವಸಿಗೆ. ನೆಟ್ವರ್ಕ್ ಸೆಕ್ಯೂರಿಟಿ ಲೇಯರ್ ಬರ್ತಾರೆ. ಇಲ್ಲಿ ಅಥೆಂಟಿಕೇಟ್ಸ್ ಎಂಡ್ ಪಾಯಿಂಟ್ಸ್ ಆ್ಯಂಡ್ ದೆನ್ ಎನ್ಕ್ರಿಪ್ಟ್ಸ್ ಲೋರಾ ವ್ಯಾನ್ ಪ್ಯಾಕೆಟ್ಸು. ಈ ನೆಟ್ವರ್ಕ್ ಲೇಯರ್ ಸೆಕ್ಯೂರಿಟಿ ಇದೇನು ಮಾಡುತ್ತೆ, ಅಥೆಂಟಿಕೇಟ್ ಮಾಡುತ್ತೆ ಏನೋ ಎಂಡ್ ಪಾಯಿಂಟ್ಸ್ಗಳನ್ನ ಮತ್ತು ಎನ್ಕ್ರಿಪ್ಟ್ ಮಾಡುತ್ತೆ ಯಾವುದನ್ನು ಲೋರಾ ವ್ಯಾನ್ ಪಾಕೆಟ್ಸ್ಗಳನ್ನ ಎನ್ಕ್ರಿಪ್ಟ್ ಮಾಡುತ್ತೆ. ಆಯಿತಾ, ನೆಕ್ಸ್ಟು ಅಪ್ಲಿಕೇಶನ್ ಸೆಕ್ಯೂರಿಟಿ ಲೇಯರ್ ಬರ್ತಾರೆ. ಎನ್ಕ್ರಿಪ್ಟ್ಸ್ ದ ಡೇಟಾ ಬಿಟ್ವೀನ್ ಯಾವುದು ಎಂಡ್ ಪಾಯಿಂಟ್ಸ್ ಆ್ಯಂಡ್ ದೆನ್ ಅಪ್ಲಿಕೇಶನ್ ಸರ್ವರ್. ಈ ಅಪ್ಲಿಕೇಶನ್ ಸರ್ವರ್ ಮಧ್ಯೆ ಮತ್ತು ಎಂಡ್ ಪಾಯಿಂಟ್ ಮಧ್ಯೆ ಡೇಟಾ ಇರುತ್ತಲ್ವಾ, ಆ ಎರಡನ್ನ ಇದು ಎನ್ಕ್ರಿಪ್ಟ್ ಮಾಡುತ್ತೆ, ಯಾವುದು ಅಪ್ಲಿಕೇಶನ್ ಸೆಕ್ಯೂರಿಟಿ ಲೇಯರು. ನೆಕ್ಸ್ಟು ಗೇಟ್ವೇ ಪ್ರೊಡಕ್ಷನ್ ಬರೋದಾರೆ. ಗೇಟ್ವೇ ಪ್ರೊಡಕ್ಷನ್ನು ಏನು ಮಾಡುತ್ತೆ ಅಂತಂದರೆ ಸೆಕ್ಯೂರ್ಡ್ ಫಾರ್ ಟ್ರಾಫಿಕ್ ಅಂತ ನೆಟ್ವರ್ಕ್ ಮ್ಯಾನೇಜ್ಮೆಂಟು. ಇದು ಟ್ರಾಫಿಕ್ ಅಂದರೆ ನೋಡಿ ಹೈ ಲೆವೆಲ್ ಆಫ್ ರಿಕ್ವೆಸ್ಟ್ಗಳು ಒಂದೇ ಜಾಗ ಬೊಂಬಾರ್ಡ್ ಆಗ್ತಾ ಇದ್ದಾರೆ. ಅದು ಬೇಸಿಕಲಿ ಒಂದು ಕೈಂಡ್ ಆಫ್ ಇದು ಕ್ರಿಯೇಟ್ ಮಾಡ್ತಾ ಇತ್ತಾ, ಏನು ಟ್ರಾಫಿಕ್ ಕ್ರಿಯೇಟ್ ಮಾಡಿ ಆ ಟ್ರಾಫಿಕ್ನ ಕ್ಲಿಯರ್ ಮಾಡಬೇಕಲ್ವಾ, ಆ ಒಂದು ರೀಸನ್ಗೆ ಗೇಟ್ವೇನ ಯೂಸ್ ಮಾಡ್ತೀವಿ. ಆಯಿತಾ, ನಾವು ನೋಡಿ ಈಗ ಹೆಂಗಿರುತ್ತೆ ಅಂತಂದರೆ ಇದು ಆಯಿತಾ, ಅಂದರೆ ಕ್ಲೈಂಟು ಇದೇನು ಮಾಡ್ತೀವಿ, ಸರ್ವರ್ಗೆ ರಿಕ್ವೆಸ್ಟ್ ಕಳಿಸ್ತಾ ಇದೆ. ಒಂದೇ ಸತಿ ಸಾಕಷ್ಟು ರಿಕ್ವೆಸ್ಟ್ಗಳು ಕಳಿಸ್ಬಿಟ್ರೆ ಇದಾಗೋದಿಲ್ಲ. ಆಯಿತಾ, ಅವಾಗ ಏನು ಮಾಡ್ತೀವಿ, ಗೇಟ್ವೇ ಯೂಸ್ ಮಾಡ್ತೀವಿ. ಗೇಟ್ವೇ ಏನು ಮಾಡ್ತೀವಿ, ಈವನ್ಲಿ ಇಲ್ಲಿ ಬರ್ತಕ್ಕಂಥ ರಿಕ್ವೆಸ್ಟನ್ನು ಈವನ್ಲಿ ಇದಕ್ಕೆ ಮೂರಕ್ಕೂ ಈವನಾಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆಯಿತಾ, ದಟ್ ಇಸ್ ದ ಮೇನ್ ಹೆಲ್ಪ್ ಆಫ್ ದ ಗೇಟ್ವೇ. ಸೊ ಇಲ್ಲಿ 3 ಇರುತ್ತೆ ಸೆಕ್ಯೂರಿಟಿಯಲ್ಲಿ. ಒಂದು ಲೋರಾ ವ್ಯಾನ್ ಸೆಕ್ಯೂರಿಟಿ, ಇನ್ನೊಂದು ನೆಟ್ವರ್ಕ್ ಸೆಕ್ಯೂರಿಟಿ, ಇನ್ನೊಂದು ಅಪ್ಲಿಕೇಶನ್ ಸೆಕ್ಯೂರಿಟಿ. ಲೋರಾ ವ್ಯಾನ್ ಸೆಕ್ಯೂರಿಟಿ ನಿಮಗೆ 2 ಲೇಯರ್ ಆಫ್ ಸೆಕ್ಯೂರಿಟಿ ಸಿಗುತ್ತೆ, ಒಂದು ಕಮ್ಯುನಿಕೇಷನ್ಗೆ ಮತ್ತು ಒಂದು ಡೇಟಾ ಪ್ರೈವಸಿಗೆ. ನೆಟ್ವರ್ಕ್ ಸೆಕ್ಯೂರಿಟಿಲಿ ಬೇಸಿಕಲಿ ಏನು ಮಾಡ್ತೀವಿ ಅಂದರೆ ಅಥೆಂಟಿಕೇಟ್ ಮಾಡ್ತೀವಿ ಎಂಡ್ ಪಾಯಿಂಟ್ಸನ್ನು, ಫಾರ್ ವಾಟ್ ಎನ್ಕ್ರಿಪ್ಷನ್. ಅಥೆಂಟಿಕೇಟ್ ಮಾಡ್ತೀವಿ ಎಂಡ್ ಪಾಯಿಂಟ್ಸನ್ನು, ಮತ್ತು ಇನ್ನು ಈ ಲೋರಾ ವ್ಯಾನ್ನ ಪಾಕೆಟ್ನ ಸೆಕ್ಯೂರ್ ಮಾಡ್ತೀಯಾ, ಎನ್ಕ್ರಿಪ್ಟ್ ಮಾಡ್ತೀಯಾ. ಆಯಿತಾ, ಇನ್ನು ಅಪ್ಲಿಕೇಶನ್ ಸೆಕ್ಯೂರಿಟಿ ಲೇಯರ್ ಬರೋದಾದರೆ ಎನ್ಕ್ರಿಪ್ಟ್ಸ್ ಡೇಟಾ ಬಿಟ್ವೀನ್ ಎಂಡ್ ಪಾಯಿಂಟ್ ಮತ್ತು ಅಪ್ಲಿಕೇಶನ್ ಸರ್ವರ್ ಮತ್ತು ಎಂಡ್ ಪಾಯಿಂಟ್ ಮಧ್ಯೆ ಇರೋ ಡೇಟಾನ ಬೇಸಿಕಲಿ ನೀನು ಏನು ಮಾಡ್ತಿದ್ಯಾ, ಎನ್ಕ್ರಿಪ್ಟ್ ಮಾಡ್ತಾ ಇದೆಯಾ. ಗೇಟ್ವೇ ಬರೋದಾದ್ರೆ ಗೇಟ್ವೇ ಏನು ಮಾಡ್ತಾರೆ, ಟ್ರಾಫಿಕ್ ಮತ್ತು ನೆಟ್ವರ್ಕ್ ಮ್ಯಾನೇಜ್ಮೆಂಟ್ನ ಕ್ಲಿಯರ್ ಮಾಡ್ಕೊಡ್ತಾ ಇದೆ ಅಷ್ಟೇ ನಿಮಗೆ. ಆಯಿತಾ, ಇಲ್ಲೇನು ಮಾಡ್ತಿದೆ, LPWA. ಆಯಿತಾ, LPWA ಇದು ನಿಮಗೆ LPWA ಹೋಗ್ತಿದೆ. ಇದು ಅಪ್ಲಿಕೇಶನ್ ಸೆಕ್ಯೂರಿಟಿ, ಇದು ನೆಟ್ವರ್ಕ್ ಸೆಕ್ಯೂರಿಟಿ. ಆಯಿತಾ, ಅಪ್ಲಿಕೇಶನ್ ಸೆಕ್ಯೂರಿಟಿ, ನೆಟ್ವರ್ಕ್ ಸೆಕ್ಯೂರಿಟಿ. ಆಯಿತಾ, ಓಕೆ. ಸೊ ಇಲ್ಲಿಂದ ಬಂದ್ಬೋಣ, ಕೆಳಗಡೆಯಿಂದ ಬಂದ್ಬೋಣ. ಓಕೆ, ನೋಡಿ ಇಲ್ಲಿ ಎನ್ಕ್ರಿಪ್ಟೆಡ್ ಡೇಟಾ ಫ್ರಮ್ ದ ಆ್ಯಪ್ ಹೋಗ್ತಾ ಇದೆ, ಇಲ್ಲಿಗೆ ಹೋಗ್ತಾ ಇದೆ, ನೆಟ್ವರ್ಕ್ ಎನ್ಕ್ರಿಪ್ಷನ್ಗೆ ಹೋಗ್ತಾ ಇದೆ. ಆಯಿತಾ, ನೆಟ್ವರ್ಕ್ ಎನ್ಕ್ರಿಪ್ಷನ್ ಆದಮೇಲೆ ಇಲ್ಲಿ ಹೋಗ್ತಿದೆ, ನೋಡಿ LPWA ಡಿವೈಸ್ ಹೋಗ್ತಾ ಇದೆ. ಈ LPWA ಡಿವೈಸ್ ಏನು ಮಾಡ್ತಿದೆ ಅಂದರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಇಲ್ಲಿಗೆ. ಆಯಿತಾ, ಸೊ LPWAP, ಆಯಿತಾ, ಅಪ್ಲಿಕೇಶನ್ ಪ್ರೋಗ್ರಾಮ್. ಇದಾದಮೇಲೆ ಏನಾಗ್ತಿದೆ ಅಂತಂದರೆ, ಓಕೆ ಇಲ್ಲಿ ನೋಡಿ ಸ್ಟೆಪ್ಸ್ಗಳು ನೀಟಾಗಿ ಅವರೇ ಕೊಟ್ಟಿರ್ತಾರೆ. ಡಿವೈಸ್ ಎನ್ಕ್ರಿಪ್ಟ್ ಡೇಟಾ ಟು ಎಂಡ್. ಡಿವೈಸ್ ಏನು ಮಾಡ್ತೀವಿ, ಎನ್ಕ್ರಿಪ್ಟ್ ಮಾಡ್ತೀವಿ ಎಂಡ್ ಟು ಎಂಡ್ ಡೇಟಾನ. ನೆಕ್ಸ್ಟು ಸಪ್ರೇಟ್ ನೆಟ್ವರ್ಕ್ ಎನ್ಕ್ರಿಪ್ಷನ್ ಸಪ್ರೇಟ್ ನೆಟ್ವರ್ಕ್ ಎನ್ಕ್ರಿಪ್ಷನ್ ಆಗ್ತಾ ಇದೆ. ಥರ್ಡ್ ಒನ್ ಡಿವೈಸ್ ಸೆನ್ಸ್ ಪ್ಯಾಕೆಟ್. ಓಕೆ, ಡಿವೈಸ್ ಸೆನ್ಸ್ ಪ್ಯಾಕೆಟ್ ಇಲ್ಲಿ ಕಳಿಸಿದೆ ಪ್ಯಾಕೆಟ್ಗಳನ್ನ. ನೆಕ್ಸ್ಟು ಫೋರ್ತ್ ಏನು ಮಾಡ್ತೀವಿ, ಆಲ್ APIs. ಓಕೆ, ಆಲ್ APIs ಇನ್ ರೇಂಜ್ ರಿಸೀವ್ ಪ್ಯಾಕೆಟ್ಸು. ಯಾವ್ಯಾವ APIsಗಳು ಈ ಅಪ್ಲಿಕೇಶನ್ ಪ್ರೋಗ್ರಾಮ್ಗಳು ಅಂತಂದರೆ ಯಾವ ರೇಂಜಲ್ಲಿದ್ದಾವೆ ಅವೆಲ್ಲ ಇದನ್ನ APIsನ ರಿಸೀವ್ ಮಾಡ್ಕೊಳ್ಳುತ್ತೆ. ಆಯಿತಾ, ಪಾಕೆಟ್ಸನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಫಿಫ್ತು
ಫಿಫ್ತ್ ಏನು ಮಾಡ್ತೀವಿ ಅಂತಂದರೆ ಓಕೆ ಡಿಕ್ರಿಪ್ಸ್ ಯೂಸಿಂಗ್ ನೆಟ್ವರ್ಕ್ ಅಥವಾ ಕೀ ಇರುತ್ತೆ, ಆ ನೆಟ್ವರ್ಕ್ ಕೀನ ಇದು ಮಾಡಿಕೊಂಡು ಫಿಫ್ತಲ್ಲಿ ಡಿಕ್ರಿಪ್ಟ್ ಮಾಡುತ್ತೆ ಇಲ್ಲಿ ಇನ್ನೊಂದು ಸರ್ವರ್ ಹತ್ರ. ಅದಾದಮೇಲೆ ನೆಟ್ವರ್ಕ್ ಸೆಕ್ಯೂರಿಟಿ ಏನು ಮಾಡುತ್ತೆ ಅಂದರೆ ಫಾರ್ವರ್ಡ್ಸ್ ಪ್ಯಾಕೆಟ್ಸ್ ಟು ರಿಲೆವೆಂಟ್ ನೆಟ್ವರ್ಕ್ ಸೆಕ್ಯೂರಿಟಿ. ಒಂದು ಜಾಗದಿಂದ ಇನ್ನೊಂದು ನೆಟ್ವರ್ಕ್ ಸೆಕ್ಯೂರಿಟಿ ಯಾಕೆ ಇದೇನು ಮಾಡುತ್ತೆ, ಫಾರ್ವರ್ಡ್ ಮಾಡುತ್ತೆ NS ಆಯಿತಾ. ಇದಾದಮೇಲೆ ಸೆವೆಂತ್ ಏನು ಮಾಡ್ತೀವಪ್ಪ ಅಂದರೆ ES ಏನು ಮಾಡ್ತೀವಿ, ಡಿಕ್ರಿಪ್ಟ್ ಮಾಡ್ತಾ ಇದೆ. ಡಿಕ್ರಿಪ್ಸ್ ಯೂಸಿಂಗ್ ಆ್ಯಪ್ ಕೀ, ಇದು ನೆಟ್ವರ್ಕ್ ಕೀ ಯೂಸ್ ಮಾಡ್ಕೊಂಡು ಡಿಕ್ರಿಪ್ಟ್ ಮಾಡ್ತೀವಿ, ಇದು ಆ್ಯಪ್ ಕೀ ಯೂಸ್ ಮಾಡ್ಕೊಂಡು ಡಿಕ್ರಿಪ್ಟ್ ಮಾಡುತ್ತೆ ಆಯಿತಾ. ಡಿಕ್ರಿಪ್ಟ್ ಮಾಡಾದ್ಮೇಲೆ NS ಸೆಲೆಕ್ಟ್ಸ್ ಬೆಸ್ಟ್ API, ಯಾವ API ಬೆಸ್ಟ್ ಆಗಿದೆ ಅಂತ ಸೆಲೆಕ್ಟ್ ಮಾಡುತ್ತೆ. ಆ್ಯಂಡ್ ದೆನ್ ರಿಟರ್ನ್ಸ್ ಟೆಕ್ಸ್ಟು, ಅದರ ಟೆಕ್ಸ್ಟ್ ಏನಿರುತ್ತೆ ಅದರ TXನ ಅದನ್ನು ರಿಟರ್ನ್ ಮಾಡುತ್ತೆ. ದಿಸ್ ಇಸ್ ದ ಬೇಸಿಕಲಿ ವಾಟ್ ಇಸ್ ಹ್ಯಾಪನಿಂಗ್ ಇಯರ್. ಸಿಂಪಲ್ಲು ಕಲ್ತ್ಕೊಂಬೋಣ. ಎನ್ಕ್ರಿಪ್ಟೆಡ್ ಡೇಟಾ ಬರುತ್ತೆ, ನೆಟ್ವರ್ಕ್ ಎನ್ಕ್ರಿಪ್ಷನ್ ಆಗ್ತಾಯಿದೆ, ಮತ್ತು ಆ್ಯಪ್ ಎನ್ಕ್ರಿಪ್ಷನ್ ಆಗ್ತಿದೆ, ಮತ್ತು ಡೇಟಾ ಇರುತ್ತೆ ಆಯಿತಾ. ದಿಸ್ ಇಸ್ ದ ಸೆವೆಂತ್ ಥಿಂಗ್ ಆಯಿತಾ. ಓಕೆ, ಸೊ ಬೇಸಿಕಲಿ LPWA ಇರುತ್ತೆ ಡಿವೈಸು. ಇದೇನು ಮಾಡುತ್ತೆ ಅಂತಂದರೆ ಓಕೆ ಸಪ್ರೇಟ್ ನೆಟ್ವರ್ಕ್ ಎನ್ಕ್ರಿಪ್ಷನ್. ಓಕೆ, ಥರ್ಡ್ ಪಾಯಿಂಟ್ ಇಸ್ ಡಿವೈಸ್ ಸೆನ್ಸರ್ ಪಾಕೆಟ್ಸ್, ಈ ಡಿವೈಸು ಪಾಕೆಟ್ಸ್ಗಳನ್ನ ಸೆಂಡ್ ಮಾಡುತ್ತೆ ಆಯಿತಾ. ಫೋರ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ಓಕೆ ಆಲ್ ಎ ಪಿ ಇಸ್ ಆ್ಯಂಡ್ ರೇಂಜ್ ರಿಸೀವ್ ಪಾಕೆಟ್ಸು, ಯಾವ್ಯಾವ APIಗಳು ರೇಂಜಲ್ಲಿ ಇದ್ದಾವೆ ಈ ರೇಂಜಲ್ಲಿ ಎಲ್ಲ ಪಾಕೆಟ್ಗಳನ್ನ ರಿಸೀವ್ ಮಾಡ್ಕೊಳ್ತವೆ. ಅದಾದಮೇಲೆ ಈ NS ಏನು ಮಾಡುತ್ತೆ, ಡಿಕ್ರಿಪ್ಟ್ ಮಾಡುತ್ತೆ ಆಯಿತಾ. ಡಿಕ್ರಿಪ್ಟ್ ಮಾಡಿಬಿಟ್ಟು ಏನು ಮಾಡುತ್ತೆ ಅಂತಂದರೆ NS ಫಾರ್ವರ್ಡ್ಸ್ ಪಾಕೆಟ್ಸ್ ಟು ರಿಲೆವೆಂಟ್ NS, ಒಂದು NS ಇಂದ ಯಾವ ರಿಲೆವೆಂಟ್ NS ಇರುತ್ತೆ ಅದಕ್ಕೆ ಪಾಕೆಟ್ನ ಫಾರ್ವರ್ಡ್ ಮಾಡುತ್ತೆ. ಫಾರ್ವರ್ಡ್ ಮಾಡಾದಮೇಲೆ ಆ ಒಂದು ಪಾಕೆಟು ES ಹತ್ರ ಹೋಗುತ್ತೆ. ES ಅಪ್ಲಿಕೇಶನ್ ಕೀ ಅಂತ ಡಿಕ್ರಿಪ್ಟ್ ಮಾಡುತ್ತೆ. ಅದಾದಮೇಲೆ NS ಏನು ಮಾಡುತ್ತೆ, ಸೆಲೆಕ್ಟ್ ಬೆಸ್ಟ್ API, ಯಾವ API ಬೆಸ್ಟ್ ಆಗಿದೆ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿಗೆ ಬೇಸಿಕ್ಲಿ ಇದನ್ನು ರಿಟರ್ನ್ ಮಾಡುತ್ತೆ DXನ. ಸಿಂಪಲ್ ಅಷ್ಟೇ. ಸೊ ಮಾಡ್ಯೂಲ್ 3 ಹೋಗೋಣ, ಅದಕ್ಕಿಂತ ಮುಂಚೆ ಸಣ್ಣ ಬ್ರೇಕ್ ತೊಗೋಣ. ಸೊ 50 ಮಿನಿಟ್ಸ್ ಬೇಕಾಯಿತು ಮಾಡ್ಯೂಲ್ 2ನ ಕವರ್ ಮಾಡಲಿಕ್ಕೆ.